ಇದ್ರೇನೆ ಅವ್ರಿಗೆ ಮಾಡೋದು. ಯಾಕಂದ್ರೆ ಸಿಸ್ಟಮ್ ಇವಾಗ ತಗೊಂಡ್ರಲ್ವಾ ಲ್ಯಾಪ್ಟಾಪ್, ಅವ್ರಿಗೆ ಲ್ಯಾಪ್ಟಾಪ್ ಯೂಸೇಜೇ ಸ್ವಲ್ಪ ಕಷ್ಟ ಆಗ್ತದೆ ಅನ್ಸುತ್ತೆ ಮೇ ಬಿ. ಓಕೆ, ಇವಾಗ ಆಕ್ಟಿವ್ ಕ್ಯಾಂಪೇನ್ 0 ಇದೆ, ಓಕೆನಾ. ಅಲ್ಲಿ ಪೇಮೆಂಟ್ ಆಡ್ ಪೇಮೆಂಟ್ ಮೆಥಡ್ ಅಂತ ಇದೆ. ಸೊ ಪೇಮೆಂಟ್ ಮೆಥಡ್ ಅಂದ್ರೆ ನೀವು ಅದನ್ನ ಕ್ರಿಯೇಟ್ ಮಾಡಬೇಕು. ಪೇಮೆಂಟ್ ಮೆಥಡ್ ಮಾಡಿದ್ರೇನೆ ನಿಮ್ಗೆ ಕೆಲವು ಆಪ್ಷನ್ಸ್ ಎಲ್ಲ ಅನ್ಲಾಕ್ ಆಗುತ್ತೆ. ಓಕೆ, ಒರಿಜಿನಲ್ ಕ್ಯಾಂಪೇನ್ ಮಾಡಿದ್ರೇನೆ ಕೆಲವು ಆಪ್ಷನ್ಸ್ ಎಲ್ಲ ಅನ್ಲಾಕ್ ಆಗುತ್ತೆ, ಎಸ್ಪೆಷಲಿ ಪಿಕ್ಸೆಲ್. ಓಕೆ, ಅಂದ್ರೆ ಪಿಕ್ಸೆಲ್ ಅಂದ್ರೆ ಏನಂತ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಅದು ಪಿಕ್ಸೆಲ್ ಮಾತ್ರ ಸಪರೇಟ್ ಆಗಿ ಹೇಳ್ಕೊಡ್ತೀನಿ ಒಂದಿನ. ಓಕೆ, ಅದರಲ್ಲೇ ಸ್ವಲ್ಪ ರೀಮಾರ್ಕೆಟಿಂಗ್ ಎಲ್ಲ ನಮಗೆ ವರ್ಕೌಟ್ ಆಗೋದು. ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಎಲ್ಲ ಬಂದಿದೆ, ಆಂಡ್ರಾಯ್ಡ್ ಅಪ್ಡೇಟ್ ಇದೆಲ್ಲ ಬಂದಿದೆ, ಅದೆಲ್ಲ ಲಾಸ್ಟ್ ಅಲ್ಲ ಹೇಳ್ತೀನಿ. ಓಕೆ, ಇವಾಗ ಒಂದು ಕ್ಯಾಂಪೇನ್ ಫಸ್ಟ್ ಕ್ರಿಯೇಟ್ ಮಾಡೋಕೆ ಲರ್ನ್ ಮಾಡೋಣ. ಕ್ಯಾಂಪೇನ್ ಎಲ್ಲ ಒಂದೇ ತರನೇ ಬರುತ್ತೆ ಶ್ರುತಿ, ಯಾವುದು ಕ್ಯಾಂಪೇನ್ ಡಿಫ್ರೆಂಟ್ ಸೆಟ್ಟಿಂಗ್ ಎಲ್ಲ ಒಂದೇ ಸೆಟ್ಟಿಂಗೇ, ಬಟ್ ಗೋಲ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಅಲ್ಲಿ 3 ಲೈನ್ ಇದೆ ಅಲ್ವಾ ಲೆಫ್ಟ್ ಸೈಡ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿ. ಕ್ಯಾಂಪೇನ್ಸ್ ಅಂತ ಇದೆಯಲ್ಲ ಅದನ್ನೇ ಕ್ಲಿಕ್ ಮಾಡಿ. ನಿಮ್ದು ಆಲ್ರೆಡಿ ಬಿಸ್ನೆಸ್ ಸೆಟ್ಟಿಂಗ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ. ಅಲ್ಲೆಲ್ಲಾದ್ರೂ ಕ್ಲಿಕ್ ಮಾಡಿ. ಓಕೆ, ಇವಾಗ ಗ್ರೀನ್ ಕಲರ್ ಬಟನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಕ್ರಿಯೇಟಾ? ಪ್ಲಸ್ ಮಾರ್ಕ್ ಇದೆ, ಕ್ರಿಯೇಟಾ? ಕ್ಲಿಕ್ ಮಾಡಿ. ಅದೇ ಕ್ರಿಯೇಟ್. ಹೌದೌದು, ಅದನ್ನ ಕ್ಲಿಕ್ ಮಾಡಿ. ಸೊ ಒನ್ಸ್ ಅದು ಬೇಡ, ಅದು ಒನ್ಸ್ ಕ್ಲಿಕ್ ಮಾಡಿದ ತಕ್ಷಣ ಮೇಲೆ ಆಪ್ಷನ್ ಇರುತ್ತೆ, ಆಕ್ಷನ್ ಮತ್ತೆ ರಿಸರ್ವೇಶನ್ ಅಂತ ಬರುತ್ತೆ ನೋಡಿ. ರಿಸರ್ವೇಶನ್ ಅಂದ್ರೆ ಏನಂತ ಗೊತ್ತಿದ್ದಾನೆ ನಿಮ್ಗೆ? ಅದು ಬಿಗ್ ಕ್ಯಾಂಪೇನ್ಗೆ. ಇವಾಗ 1 ಲಕ್ಷ ರೂಪೀಸ್ಗೆ ನಾನು ಆರ್ಡರ್ ಮಾಡಿದ್ರೆ ನನಗೆ ಎಷ್ಟು ರಿಸಲ್ಟ್ ಬರುತ್ತೆ, ಆ ತರ ಪ್ರೆಡಿಕ್ಟಬಲ್ಗೆ ಮಾಡೋದಕ್ಕೆ. ಅದು ಎಲ್ಲರಿಗೂ ಅಲೌಡ್ ಇಲ್ಲ. ನೀವು ಅದನ್ನ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿ ನೋಡಿ, ಆಪ್ಷನೇ ಇಲ್ಲ, ಗೊತ್ತಾಯ್ತಲ್ವಾ? ಲೀಡ್ ಜನರೇಷನ್ ಇಲ್ಲ, ತುಂಬಾ ಆಪ್ಷನ್ಸ್ ಮಿಸ್ ಆಗ್ತದೆ. ಸೊ ಇದು ಎಲ್ಲರಿಗೂ ಈ ಕ್ಯಾಂಪೇನ್ ಸೆಟ್ ಆಗಲ್ಲ, ಕೆಲವ್ರಿಗೆ ಮಾತ್ರನೇ. ಇವಾಗ ನಾನು 1 ಲಕ್ಷ ರೂಪೀಸ್ಗೆ ಆಡ್ ರನ್ ಮಾಡ್ತೀನಿ, ನನಗೆ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಹೆಂಗ್ ಬರ್ತದೆ ಅಂತ ನೋಡ್ಬೇಕಂದ್ರೆ ಯು ಕ್ಯಾನ್ ಗೋ ದಿಸ್, ಆಲ್ವೇಸ್ ಗೋ ವಿತ್ ಆಕ್ಷನ್. ಓಕೆ, ಸೊ ಇಲ್ಲಿ ಅವೇರ್ನೆಸ್ ಅಂತ ಇರೋದ, ಫಸ್ಟ್ ಇಂದ ನೀವು ಬನ್ನಿ, ಅವೇರ್ನೆಸ್ ಟ್ರಾಫಿಕ್ ಎಂಗೇಜ್ಮೆಂಟ್ ಅಂತ ಬನ್ನಿ, ಅವೇರ್ನೆಸ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೋಗಿ. ಓಕೆ ಓಕೆ, ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ನಾವು? ಕ್ಯಾಂಪೇನ್ ನೇಮ್ ಕ್ರಿಯೇಟ್ ಮಾಡ್ಬೇಕು. ನಾನು ಆಲ್ರೆಡಿ ಹೇಳಿದೆ, ಎಲ್ಲ ಒಂದೇ ತರನೇ ಇರುತ್ತೆ ಕ್ಯಾಂಪೇನ್ ನೇಮ್ಸ್. ಅದಕ್ಕೆ ನಾವು ಕ್ಲಿಯರ್ ಆಗಿ ಅವೇರ್ನೆಸ್ ಕ್ಯಾಂಪೇನ್ ಅಂತ ಬಿಟ್ಬಿಟ್ಟು ನೀವು ಇದೆ ಅಲ್ವಾ, ಅದನ್ನ ಈ ಮಂತ್ ಡೇಟ್ ಇಲ್ಲ ಯಾವ್ದೋ ನಿಮ್ಗೆ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕಾಗತ್ತೋ ಆ ತರ ಕೊಟ್ಬಿಡಿ. ನಾನೆಲ್ಲ ಮಂತ್ ಡೇಟ್ ಕೊಡ್ತೀನಿ. ಇವಾಗ ಮಂತ್ ಡೇಟ್ ಕೊಟ್ರೆ ನನಗೆ ಈಸಿಯಾಗಿರುತ್ತೆ. ಓಕೆ, ಈ ಡೇಟಲ್ಲಿ ಈ ಕ್ಯಾಂಪೇನ್ ಅವೇರ್ನೆಸ್ ಕ್ಯಾಂಪೇನ್ ಕ್ರಿಯೇಟ್ ಆಗಿದೆ ಅಂತ. ಓಕೆ, ಡನ್, ಫೈನ್. ಇವಾಗ ಕ್ಯಾಂಪೇನ್ ಡೀಟೇಲ್ಸ್, ಬೈಯಿಂಗ್ ಟೈಪ್, ಆಕ್ಷನ್, ಕ್ಯಾಂಪೇನ್ ಆಬ್ಜೆಕ್ಟಿವ್, ಶೋ ಮೋರ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬೇಡವಾ ಕ್ರಿಯೇಟ್ ಟೆಂಪ್ಲೇಟ್? ಅಲ್ಲಿ ಎಲ್ಲೂ ಬೇಡ ಕ್ರಿಯೇಟ್ ಟೆಂಪ್ಲೇಟ್ ಅಂದ್ರೆ ಏನಿಲ್ಲ. ಇವಾಗ ನಾವು ಇಲ್ಲಿ ಸೆಟ್ಟಿಂಗ್ಸ್ ಕೊಡ್ತಾ ಇದೀವಲ್ವಾ, ನೋಡಿ, ಕ್ಯಾಂಪೇನ್ ನೇಮ್ ಅವೇರ್ನೆಸ್ ಕ್ಯಾಂಪೇನ್ ಕೊಟ್ಟಿದೀವಾ, ಮತ್ತೆ ಕೆಳಗಡೆ ಕೆಲ ಆಪ್ಷನ್ಸ್ ಎಲ್ಲ ಕೊಡ್ತೀವಲ್ವಾ, ಇದನ್ನ ಟೆಂಪ್ಲೇಟ್ ಆಗಿ ಕ್ರಿಯೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಕ್ಯಾಂಪೇನ್ಗೆ ನಾವು ಅದು ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಅದು ಬೇಕಾಗಿಲ್ಲ ನಮ್ಗೆ ಎಲ್ಲಾ ಕ್ಯಾಂಪೇನ್ಗೂ ಇಂಡಿವಿಜುವಲ್ ಆಗಿ ಕೊಡ್ಬೇಕು ಅಷ್ಟೇ. ಓಕೆ, ಶೋ ಮೋರ್ ಆಪ್ಷನ್ ಅಲ್ಲ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ಕೆಳಗಡೆ ನೋಡಿ, ಕ್ಯಾಂಪೇನ್ ಆಬ್ಜೆಕ್ಟ್ ಕೆಳಗಡೆ ಇಲ್ಲಿ ನಾವು ಕ್ಯಾಂಪೇನ್ ಸ್ಪೆಂಡಿಂಗ್ ಲಿಮಿಟ್, ದಟ್ ಮೀನ್ಸ್ ಅಮೌಂಟ್ ನಾವು ಇಲ್ಲಿ ಕೊಡಬಾರ್ದು. ನಾನು ಯಾಕೆ ಅಂತ ಮುಂದೆ ಹೇಳ್ತೀನಿ. ಓಕೆ, ಇಲ್ಲಿ ಯಾವಾಗೂ ನಾವು ಕ್ಯಾಂಪೇನ್ ಬಜೆಟ್ ಕೊಡಬಾರ್ದು. ಓಕೆ, ಸೊ ಅಲ್ಲಿ ಕೊಟ್ರೇನೆ ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಪ್ಲಸ್ ಕ್ಯಾಂಪೇನ್ ಬಜೆಟ್. ಮತ್ತೆ ಕೆಳಗಡೆ ಬನ್ನಿ, AB ಟೆಸ್ಟ್, ಸ್ಪೆಷಲ್ ಆಡ್ ಕ್ಯಾಟಗರಿ. AB ಟೆಸ್ಟ್ ಎಲ್ಲ ಆಮೇಲೆ ನೋಡೋಣ, ಇವಾಗ ಬೇಡ. ಸ್ಪೆಷಲ್ ಆಡ್ ಕ್ಯಾಟಗರೀಸ್ ಇದೆ ಅಲ್ವಾ, ಸ್ಪೆಷಲ್ ಆಡ್ ಕ್ಯಾಟಗರೀಸ್ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಏನೇನಿದೆ ಅಂತ ಫಸ್ಟ್ ಓದಿ, ಒಂದು 2 ಮಿನಿಟ್ಸ್. ಸಂಚಿಯಾ ಕೊಡು.
ಓಕೆ, ಇವಾಗ ಸ್ಪೆಷಲ್ ಆಡ್ ಕ್ಯಾಟಗರಿಯಲ್ಲಿ ಏನೇನಿದೆ ನೋಡಿ. ಇದನ್ನ ಕ್ಲಿಕ್ ಮಾಡಿದೆ ಇಲ್ಲ ಅಲ್ಲಿ ಬೇಡ, ಅಲ್ಲಿ ಬೇಡ, ಅಬೌಟ್ ಅದು ಬೇಡ. ಸ್ಪೆಷಲ್ ಆರ್ಟ್ ಕ್ಯಾಟಗರೀಸ್. ಇಲ್ಲೇ ಕ್ಲಿಕ್ ಮಾಡಿ, ಡಿಕ್ಲೇರ್ ಕ್ಯಾಟಗರಿ ಇಫ್ ಅಪ್ಲಿಕೇಬಲ್ ಅಂತ ಕ್ಲಿಕ್ ಮಾಡಿ, ನಾನು ಹೇಳ್ತೀನಿ. ಇಲ್ಲಿ ಏನೇನಿದೆ ನೋಡಿ. ಎಂಪ್ಲಾಯ್ಮೆಂಟ್, ಆಡ್ಸ್ ಫಾರ್ ಜಾಬ್ ಆಫರ್ಸ್, ಇಂಟರ್ನ್ಶಿಪ್, ಪ್ರೊಫೆಷನಲ್, ಫೈನಾನ್ಷಿಯಲ್ ಪ್ರಾಡಕ್ಟ್. ಇದೆಲ್ಲ ಇದೆ. ಓಕೆನಾ, ಇದರಲ್ಲಿ ನಿಮ್ ಪ್ರಾಡಕ್ಟ್ ಬಂದ್ರೆ ನೀವು ಕೊಡ್ಬೋದು, ಇಲ್ಲ ಅಂದ್ರೆ ಬೇಡ. ಓಕೆ, ಸೋಷಿಯಲ್ ಇಶ್ಯೂಸ್, ಎಲೆಕ್ಷನ್ ಅಂಡ್ ಪಾಲಿಟಿಕ್ಸ್ಗೆಲ್ಲ ನಾವು ಸೋಷಿಯಲ್, ಫಾರ್ ಎಕ್ಸಾಂಪಲ್ ID ಎಲ್ಲ ನೀವು ಕೊಡಬೇಕು, ID ಎಲ್ಲ ಕೊಡ್ಬೇಕು. ಹಂಗಿದ್ರೆ ನಿಮ್ಗೆ ಎಲೆಕ್ಷನ್ ಪೊಲಿಟಿಕಲ್ ಕ್ಯಾಂಪೇನ್ ಎಲ್ಲ ರನ್ ಮಾಡೋಕ್ಕಾಗತ್ತೆ, ಎಲ್ಲರೂ ರನ್ ಮಾಡೋಕ್ಕಾಗಲ್ಲ ಅದು. ಓಕೆ, ಸೊ ಇದ್ರಲ್ಲಿ ನಮ್ದು ಯಾವುದೇ ಇಲ್ವಾ, ಹಂಗೆ ಬಿಟ್ಬಿಡಿ ಇದನ್ನ. ರೈಟ್ ಸೈಡ್ ಅಲ್ಲಿ ಹೆಲ್ಪ್ ಅಂತ ಅದಲ್ಲ, ಅದನ್ನ ಕ್ಲೋಸ್ ಮಾಡಿ ಅಷ್ಟು. ರೈಟ್ ಸೈಡ್ ಟಾಪ್ ಅಲ್ಲಿ ಇದೆ ನೋಡಿ, ಹೆಲ್ಪ್ ಅಂತ ಹಾಕಿದೀರ ನೋಡಿ. ಇಲ್ಲ. ರೈಟ್ ಸೈಡ್ ಓಕೆ. ಇವಾಗ ಕರೆಕ್ಟ್ ಆಗಿದೆ. ಓಕೆ, ಕ್ಯಾಂಪೇನ್ ಸ್ಕೋರ್ 94% ಇದೆ. ಕ್ಯಾಂಪೇನ್ ಸ್ಕೋರ್ ಬಗ್ಗೆ ವರಿ ಮಾಡೋದು ಬೇಡ, ಅವ್ರು ಹಂಗೆ ಕೊಡ್ತಾರೆ, ಅದು ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೇಮ್ ಡೇಟೆ ಕೊಡಿ, ನೀವು ಅಂತ ಇದೆ ಅಲ್ವಾ, ಅದು ರಿಮೂವ್ ಮಾಡಿಬಿಟ್ಟು ಸೇಮ್ ಡೇಟೆ ಕೊಡಿ. ಅಯ್ಯೋ, ನಾನು ಆಕ್ಚುಲಿ ಡೇಟ್ ರಾಂಗ್ ಕೊಟ್ಟೆ ಅನ್ಸುತ್ತೆ. ಯಾವ್ದೋ ಒಂದು ಕೊಡಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ಕೂಡ ನೀವು ಡಿಲೀಟ್ ಮಾಡ್ಕೋಬಹುದು ಮತ್ತೆ. ಕರೆಕ್ಟ್ ನಂಗೆ ಗೊತ್ತಿಲ್ಲ. ಇಲ್ಲ, ಯಾವ್ದೋ ಒಂದು ಕೊಡಿ ಶ್ರುತಿ, ನಾವು ಆಮೇಲೆ ಕೂಡ ನಾವು ಡಿಲೀಟ್ ಮಾಡ್ಕೋಬಹುದು. ಕೊಟ್ಟಾಯ್ತು. ಕೊಟ್ಟೆ. ನೆಕ್ಸ್ಟ್. ಓಕೆ, ಇವಾಗ ಪರ್ಫಾರ್ಮೆನ್ಸ್ ಗೋಲ್, ಮ್ಯಾಕ್ಸಿಮಮ್ ರೀಚ್ ಆಫ್ ಆಡ್ಸ್, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಏನೇನಿದೆ ಅಂತ ಫಸ್ಟ್ ಕ್ಲಿಯರ್ ಆಗಿ ಓದಿ. ಏನೇನಿದೆ ಅಂತ ಕ್ಲಿಯರ್ ಆಗಿ ರೀಡ್ ಮಾಡಿ. ಫಸ್ಟ್ ಒನ್ ಏನಿದೆ ನೋಡಿ, ಮ್ಯಾಕ್ಸಿಮೈಸ್ ರೀಚ್ ಆಫ್ ಆಡ್ಸ್. ವಿ ವಿಲ್ ಟ್ರೈ ಟು ಶೋ ಯುವರ್ ಆಡ್ಸ್ ಟು ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್. ಪೀಪಲ್ ಪಾಸಿಬಲ್. ಮೆನಿ ಆಸ್ ನೆಕ್ಸ್ಟ್ ಒನ್ ಏನಿದೆ, ನಂಬರ್ ಆಫ್ ಇಂಪ್ರೆಷನ್. Try to show your ads to people as many times as possible. ಎರಡಕ್ಕೆ ಏನ್ ಡಿಫರೆನ್ಸ್ ಹೇಳಿ ನೋಡೋಣ. ನನ್ಗೆ ಅದೇ ಡೌಟ್ ಇದೆ, ಇಂಪ್ರೆಷನ್ಗೂ ಮ್ಯಾಕ್ಸಿಮಮ್ ಪೀಪಲ್ಗೂ ರೀಚ್ ಆಗೋದಕ್ಕೂ ಏನ್ ಡಿಫ್ರೆನ್ಸ್ ಅಂತ. ಏನ್ ಗೊತ್ತಾ, ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ಅಂದ್ರೆ ಮೆನಿ ಪೀಪಲ್ಗೆ, ಇವಾಗ 100 ಪೀಪಲ್ಗೆ ನಿಮ್ ಆಡ್ ತೋರಿಸ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ, 100 ಪೀಪಲ್ ಅನ್ನೋದು ತುಂಬಾ ಲೆಸ್. ಆಸ್ ಮೆನಿ ಪೀಪಲ್ ಅಂದ್ರೆ ತುಂಬಾ ಪೀಪಲ್ಗೆ ಆಡ್ ತೋರ್ಸೋದು. ಒಂದು 1 lakh ಪೀಪಲ್ ಅಂತ ಇಟ್ಕೊಳ್ಳಿ. ಆಡ್ ತೋರ್ಸೋದಂದ್ರೆ ಏನು ಹೇಳಿ ನೋಡೋಣ. ಇವಾಗ ಒಂದು ನ್ಯೂ ಟ್ಯಾಬ್ ಇದೆ ಅಲ್ವಾ, ಅದನ್ನ ಓಪನ್ ಮಾಡಿ. ಯಾವುದು ಸರ್? ನ್ಯೂ ಟ್ಯಾಬ್ ಇದು ಹಂಗೆ ಇರಲಿ. ನ್ಯೂ ಟ್ಯಾಬ್ facebook.com ಅಂತ ಟೈಪ್ ಮಾಡಿ. facebook.com. ಇವಾಗ ಸೈನ್ ಇನ್ ಮಾಡಿ. ಸೈನ್ ಇನ್, ಲಾಗಿನ್, ಎನಿಥಿಂಗ್. ಆಲ್ರೆಡಿ ಲಾಗಿನ್ ಎಲ್ಲ ಇದ್ದೀರಾ, ನೀವು ಲಾಗಿನ್ ಮಾಡಿ. ಓಕೆ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫೇಸ್ಬುಕ್ ಲೋಗೋ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ವೇಟ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿ. ವೇಟ್, ಇಲ್ಲಿ ಸ್ನ್ಯಾಪ್ಚಾಟ್ ಅಲ್ಲಿ ಸ್ಪಾನ್ಸರ್ಡ್ ಅಂತ ಒಂದಿದೆಯಾ? ಇದು ಏನಿದು ಆಕ್ಚುಲಿ? ಇದು ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ ಮಾಡಿರೋದು. ಇವಾಗ ಅಡ್ವರ್ಟೈಸ್ಮೆಂಟ್ ಯಾರು ಆಡ್ ಅಲ್ಲ, ಇದು ಸ್ಪಾನ್ಸರ್. ಅದೇ ಸ್ಪಾನ್ಸರ್ಡ್ ಅನ್ನೋದು ಅಡ್ವರ್ಟೈಸ್ಮೆಂಟ್. ಅದು
ಓಕೆನಾ. ಇದು ಏನಂದ್ರೆ ಇಲ್ಲ ಮೇಲ್ ಹೋಗಿ ಇಲ್ಲಿ ಸ್ಪಾನ್ಸರ್ಡ್ ಅಂತ ಇದೆಲ್ಲ ಹ್ಮ್ ಇನ್ನ ಇದು ಇದೆ ಅಂದ್ರೆ ಇದು ಅಡ್ವರ್ಟೈಸ್ಮೆಂಟ್. ಸ್ಪಾನ್ಸರ್ಡ್ ಏನೇನೆಲ್ಲ ಬರ್ತದೆ ಎಲ್ಲ ಅಡ್ವರ್ಟೈಸ್ಮೆಂಟ್. ಓಕೆನಾ. ಇವಾಗ ಯಾರೆಲ್ಲ ನೋಡ್ತಾ ಇದೀವಿ ಅಡ್ವರ್ಟೈಸ್ಮೆಂಟ್? ನಾನು ನೋಡ್ತಾ ಇದೀನಾ, ನೀವು ನೋಡ್ತಾ ಇದೀರಾ? ಇವಾಗ ಎಷ್ಟು ಜನ ನೋಡಿದೀವಿ? 2 people ನೋಡಿದೀವಿ. ದಟ್ ಮೀನ್ಸ್ 2 people ನೋಡಿದ್ದಾರೆ ಆಸ್ ಪರ್ ಫೇಸ್ಬುಕ್ ರೂಲ್ ಪ್ರಕಾರ. ಹಾಗಂದ್ರೆ ಎಷ್ಟು ಪೀಪಲ್ ರೀಚ್ ಮಾಡಿದೀವಿ? 2 people ರೀಚ್ ಮಾಡಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಅವರು 2 people ನ ರೀಚ್ ಮಾಡಿದ್ದಾರೆ. ಒಬ್ರು ಶ್ರುತಿ, ಇನ್ನೊಂದು ನಾನು. ಓಕೆನಾ. ಇವಾಗ ಸಾಯಂಕಾಲ ನಾಳೆ ಇನ್ನೊಂದ್ಸತಿ ನನಗೆ ತೋರ್ಸಿದ್ರೆ ಅದು ಇಂಪ್ರೆಷನ್. ಇಷ್ಟು ಟೈಮ್ ಮಲ್ಟಿಪಲ್ ಟೈಮ್ಸ್ ನ ಒಂದೇ ಅಡ್ವರ್ಟೈಸ್ಮೆಂಟ್ ನ ಮಲ್ಟಿಪಲ್ ಟೈಮ್ಸ್ ಒಬ್ರಿಗೆ ತೋರ್ಸೋದು. ದಟ್ ಇಸ್ ಕಾಲ್ಡ್ ಇಂಪ್ರೆಷನ್. ಎಷ್ಟು ಟೈಮ್ ತೋರಿಸ್ತಾ ಇದೀವಿ ಅನ್ನೋದು ಇದೆ. ಇವಾಗ ಮೀನಾ ಮತ್ತೆ ಇವ್ರು ಇದಾರಲ್ವಾ, ತ್ರಿವೇಣಿ ಇದಾರಲ್ವಾ, ಅವ್ರಿಗೂ ತೋರ್ಸಿದ್ರೆ ಅದು ರೀಚ್. ಅರ್ಥ ಆಯ್ತಲ್ವಾ? 4 people ರೀಚ್. ಬಟ್ 4 people ತಿರ್ಗಾ ನೋಡಿದ್ರೆ ಅದು ಇಂಪ್ರೆಷನ್. ಓಕೆನಾ. ಸೊ ಇವಾಗ ಮತ್ತೆ ಕ್ಯಾಂಪೇನ್ಗೆ ಹೋಗಿ. ನೆಕ್ಸ್ಟ್ ಏನಿದೆ ನೋಡಿ. ನೆಕ್ಸ್ಟ್ ಮ್ಯಾಕ್ಸಿಮೈಸ್ ಆಡ್ ರೀಕಾಲ್ ಲಿಫ್ಟ್. ಹಂಗಂದ್ರೆ ಏನಂದ್ರೆ ಒಂದು ನಿಮಿಷ. ಸೊ ಮೆಟ್ಟಾ ನಿಮ್ಗೆ ಯಾರೆಲ್ಲ ನಿಮ್ ಆಡ್ ನ ರಿಮೆಂಬರ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಆಡ್ ತೋರಿಸ್ತಾರೆ. ಓಕೆನಾ. ಇದು ಹೆಂಗಂದ್ರೆ ಇದು ಲೋಕಲ್ ಬಿಸ್ನೆಸ್ಗೆ ಅಲ್ಲ, ಬಿಗ್ ಬ್ರ್ಯಾಂಡ್ಗೆ ಮಾತ್ರ. ಇವಾಗ ಒಂದು ಇನ್ಶೂರೆನ್ಸ್ ಕಂಪನಿ ಇದೆ ಅಂತ ಇಟ್ಕೊಳ್ಳೋಣ. ಇನ್ಶೂರೆನ್ಸ್ ಕಂಪನಿ ಅವರು ಆಡ್ ರನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಲೈಫ್ ಇನ್ಶೂರೆನ್ಸ್ ನೀವು ಮಾಡ್ತೀರಾ? ಬಟ್ ಇವತ್ತು ನಮ್ 4 ಜನಗೂ ಅಡ್ವರ್ಟೈಸ್ಮೆಂಟ್ ತೋರಿಸಿದಾರೆ. ಮತ್ತೆ ನನ್ನ ಬ್ರ್ಯಾಂಡ್ ನ ಅವ್ರಿಗೆ ರೀಕಾಲ್ ಮಾಡ್ಬೇಕಂದ್ರೆ ಅವಾಗ ಏನಾಗತ್ತೆ? ರೀಕಾಲ್ ಮಾಡ್ತಾ ಇದ್ರೆ ಏನಾಗತ್ತೆ? ಇಂಟ್ರೆಸ್ಟ್ ಬರುತ್ತೆ, ರಿಜಿಸ್ಟರ್ ಆಗತ್ತೆ, ಬ್ರ್ಯಾಂಡ್ ರಿಜಿಸ್ಟರ್ ಆಗತ್ತೆ. ಓಕೆನಾ. ಸೊ ಈ ತರ ಬಿಗ್ ಇನ್ಶೂರೆನ್ಸ್ ಕಂಪನಿ, ಬಿಗ್ ಪ್ರಾಡಕ್ಟ್, ಬಿಗ್ ಬ್ರ್ಯಾಂಡ್, ಇವರೆಲ್ಲ ಇದು ಈ ಆಡ್ ರನ್ ಮಾಡ್ತಾರೆ. ಇದು ಫಾರ್ ಬ್ರಾಂಡಿಂಗ್ ಪರ್ಪಸ್ಗೆ. ರೀಕಾಲ್ ಲಿಫ್ಟ್ ಅಂತ ಹೇಳ್ತಾರೆ. ಇದು ಬ್ರಾಂಡಿಂಗ್ ಪರ್ಪಸ್ಗೆ. ಸೊ ನಮ್ ಬ್ರಾಂಡ್ ನ ರಿಮೆಂಬರ್ ಮಾಡ್ಸೋದಕ್ಕೆ ಇದು ಮಾಡೋದು. ಇದು 3 ಅರ್ಥ ಆಯ್ತಾ ಇವಾಗ? ನೆಕ್ಸ್ಟ್ ಕೆಳಗಡೆ ಬನ್ನಿ. ಇಲ್ಲಿ ಏನಿದೆ ಫಸ್ಟ್ ಕ್ಲಿಯರ್ ಆಗಿ ಓದಿ ಒಂದೊಂದಾಗಿ. Maximize through play view. We will show your video ads. People will watch entire video. See 15 seconds. ಇಲ್ಲಿ 2 ಆಪ್ಷನ್ ಇದೆ ನೋಡಿದ್ರ? 15 ಸೆಕೆಂಡ್ 30 ಸೆಕೆಂಡ್. ಇದರಲ್ಲಿ ನಿಮ್ಗೆ ಸ್ಕೀಪಬಲ್, ನಾನ್ ಸ್ಕೀಪಬಲ್ ನಿಮ್ಗೆ ಬಂದ್ಬಿಡುತ್ತೆ. ಸೆಕೆಂಡ್ ಒಂದು ಮ್ಯಾಕ್ಸಿಮಮ್ 2 seconds ಕಂಟಿನ್ಯೂಸ್ ವಿಡಿಯೋಸ್ ಪ್ಲೇಸ್ ಅಂತ ಬರ್ತದೆ. ಇದು ಕಂಪ್ಲೀಟ್ಲಿ ಫಾರ್ ವಿಡಿಯೋ ಅಡ್ವರ್ಟೈಸ್ಮೆಂಟ್ಗೆ. ಬಟ್ ವಿಡಿಯೋ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಇವಾಗ ರೀಲ್ಸ್ ನಾನು ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಯಾಡ್ ರನ್ ಮಾಡ್ಬೋದಾ? ಇವಾಗ ರೀಲ್ ನಾನು ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳೋಣ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಇಟ್ಕೊಂಡು ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳೋಣ. ಈ ಆಪ್ಷನ್ ಚೂಸ್ ಮಾಡಿದ್ರೆ ಏನಾಗುತ್ತೆ? ಅಂದ್ರೆ ಅವ್ರಿಗೆ ಅವೇರ್ನೆಸ್ ಬರುತ್ತೆ ಅಲ್ಲ. ನೆಕ್ಸ್ಟ್ ಅವೇರ್ನೆಸ್ ಬರುತ್ತೆ. ಮತ್ತೆ ಏನ್ ಬರುತ್ತೆ? ಲೀಡ್ಸ್ ಜನರೇಟ್ ಆಗುತ್ತಲ್ಲ. ನಾವು ಆಡ್ ರನ್ ಮಾಡ್ತಾ ಇದ್ವಿ, ಅದು ಲೀಡ್ ಜನರೇಷನ್ ಅಲ್ಲ, ಅವ್ರ ವೆಬ್ಸೈಟ್ ಅಂದ್ರೆ ಇವಾಗ ನೋಡಿ. ಕ್ಯಾಂಪೇನ್ ಅಬ್ಜೆಕ್ಟಿವ್ ಇದೆಯಾ? ಕ್ಯಾಂಪೇನ್ ಅಬ್ಜೆಕ್ಟಿವ್ ಅಲ್ಲಿ ಏನ್ ಸೆಲೆಕ್ಟ್ ಮಾಡಿದೀವಿ? ಅವೇರ್ನೆಸ್ ಸೆಲೆಕ್ಟ್ ಮಾಡಿದ್ವಿ. ಮತ್ತೆ ಬೇರೆ ಏನೇನ್ ಕ್ಯಾಂಪೇನ್ ಅಬ್ಜೆಕ್ಟಿವ್ ಇದೆ? ಲೀಡ್ಗೆ ಬೇರೆ ಎಲ್ಲ ಇದೆ. ದಿಸ್ ಕ್ಯಾಂಪೇನ್ ಫಾರ್ ಕಂಪ್ಲೀಟ್ಲಿ ಅವೇರ್ನೆಸ್. ನನ್ನ ಹತ್ರ ಈ ಬ್ರ್ಯಾಂಡ್ ಇದೆ, ನನ್ನ ಹತ್ರ ಈ ಪ್ರಾಡಕ್ಟ್ ಇದೆ, ನನ್ನ ಹತ್ರ ಈ ಸರ್ವಿಸಸ್ ಇದೆ ಅಂತ ಪೀಪಲ್ಗೆ ತೋರ್ಸೋದು. 1 lakh ಪೀಪಲ್ಗೆ ತೋರ್ಸೋದು, ಇಲ್ಲಾಂದ್ರೆ 1 lakh ಪೀಪಲ್ಗೆ ರಿಪೀಟೆಡ್ ಆಗಿ ತೋರ್ಸೋದು. ಓಕೆ. ಇವಾಗ ಮಾಸ್ ಆಡಿಯನ್ಸ್ಗೆ ನನ್ನ ಬ್ರ್ಯಾಂಡ್ ನ ರಿಮೆಂಬರ್ ಮಾಡೋದಕ್ಕೆ ಥರ್ಡ್ ಒನ್. ಫೋರ್ತ್ ಒನ್ ಏನಂದ್ರೆ 15 ಸೆಕೆಂಡ್ 30 ಸೆಕೆಂಡ್ ಎನಿಥಿಂಗ್ ವಿಡಿಯೋಸ್, ಅದನ್ನ ಯೂಸ್ ಮಾಡಿ ಅದೇ ವಿಷಯ. ದಟ್ ಮೀನ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಓಕೆನಾ. ಮತ್ತೆ ಕಂಟಿನ್ಯೂಸ್ಲಿ 2 seconds ಅಂದ್ರೆ ಸ್ಕಿಪ್ ಮಾಡಲ್ಲ. ಓಕೆನಾ. ಆ ತರ ಇರೋರ್ಗು ನಾನು ತೋರಿಸ್ತೀನಿ. ಸೊ ಕಂಪ್ಲೀಟ್ಲಿ ದಿಸ್ ಕ್ಯಾಂಪೇನ್ ಫಾರ್ ಅವೇರ್ನೆಸ್ ಓನ್ಲಿ. ಅರ್ಥ ಆಯ್ತಾ ಇದು?
ಈ ಕ್ಯಾಂಪೇನ್ ಮಾಡೋದು ಅವೇರ್ನೆಸ್. ಲೀಡ್ ಜನರೇಷನ್ಗೆ ನಾವು ಬೇರೆ ಬೇರೆ ಕ್ಯಾಂಪೇನ್ ಗೋಲ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಅರ್ಥ ಆಯ್ತಾ? ಹಾ ಸರ್. ಇವಾಗ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಲಾಂಗ್ ವಿಡಿಯೋಸ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಒಂದು ವಿಡಿಯೋ 10 minutes ಇದೆ. ಅದಕ್ಕೆ ನಾನು ತುಂಬಾ ಜನನ ಆ ವಿಡಿಯೋ ಫಸ್ಟ್ ನೋಡ್ಬೇಕು. ದಟ್ ಮೀನ್ಸ್ ತುಂಬಾ ವ್ಯೂಸ್ ತಗೋಬೇಕು ಅಂದ್ರೆ ವಿ ಕ್ಯಾನ್ ಗೋ ದಿಸ್ ವ್ಯೂಸ್. ನೋಡಿ ಅಲ್ಲೇ ಇದೆ ವಿಡಿಯೋ ವ್ಯೂ ಗೋಲ್ಸ್ ಮಾತ್ರನೇ, ಇಲ್ಲಿ ಲೀಡ್ ಗೋಲ್ ಇಲ್ಲ, ಬ್ರ್ಯಾಂಡಿಂಗ್ ಗೋಲ್ ಎಲ್ಲ ಅಲ್ಲ. ವ್ಯೂ ಇನ್ಕ್ರೀಸ್ ಮಾಡ್ಬೇಕಾ, ಯು ಕ್ಯಾನ್ ಗೋ ದಿಸ್ ಕ್ಯಾಂಪೇನ್. ಇದು ಅರ್ಥ ಆಯ್ತಾ? Yes. ಇವಾಗ ಮೇಲೆ ಹೋಗಿ, ಸ್ವಲ್ಪ ಮೇಲೆ ಹೋಗಿ. ಮ್ಯಾಕ್ಸಿಮಮ್ ರೀಚ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತದೆ. ನಾವು ಫಸ್ಟ್ ತುಂಬಾ ಪೀಪಲ್ ನ ರೀಚ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಕ್ಯಾಂಪೇನ್ ನಾವು ಇಂಪ್ರೆಷನ್ ಟ್ರೈ ಮಾಡೋಣ. ಓಕೆ, ಸ್ಕ್ರೋಲ್ ಡೌನ್ ಮಾಡಿ. Okay. ಇನ್ನ ಅಡ್ವಾನ್ಸ್ ಟಾಪಿಕ್ ಇದೆ, ನೀವು ಸ್ಕ್ರೋಲ್ ಡೌನ್ ಮಾಡಿ, ನಾನು ಹೇಳ್ತೀನಿ. ಇಷ್ಟ ಇರೋದು ನೆಕ್ಸ್ಟ್. ಡೌನ್ ಮಾಡಿ, ಇದನ್ನ ಮೈನ್ ಇದನ್ನ ಸ್ಕ್ರೋಲ್ ಮಾಡಿ. ಓಕೆ, ಇವಾಗ ಅಲ್ಲಿ ಫ್ರೀಕ್ವೆನ್ಸಿ ಇಲ್ಲ ಎಲ್ಲಾದ್ರೂ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ, ಸೈಡ್ ಅಲ್ಲಿ ಕ್ಲಿಕ್ ಮಾಡಿ, ಅದು ಹೋಗುತ್ತೆ. ಇವಾಗ ಏನೇನಿದೆ, ಕಾಸ್ಟ್ ಪರ್ ರಿಸಲ್ಟ್ ಗೋಲ್ ಅಂತ ಇದೆ ನೆಕ್ಸ್ಟ್ ಸ್ಟೆಪ್. ಹಂಗಂದ್ರೆ ಏನಂದ್ರೆ, ನಾನು ಲಾಸ್ಟ್ ಟೈಮೇ ನನ್ನ ಕ್ಯಾಂಪೇನ್ ನಾನು ತೋರಿಸಿದೆ, 43 rupees ಸಮಥಿಂಗ್ ಏನೋ ಒಂದು ಲೀಡಿಗೆ ಅವ್ರು ತಗೊಂಡ್ರು. ಇಲ್ಲಿ ನೀವು ಬಿಟ್ಟಿಂಗ್ ಕೊಡಬಹುದು. ಇವಾಗ 1000 ಇಂಪ್ರೆಷನ್ಗೆ ನಾನು 10 rupees ಪೇ ಮಾಡ್ತೀನಿ, ವಿಡಿಯೋ ಆದ್ರೆ ಇಲ್ಲ ನನಗೆ ಒಂದು ಲೀಡಿಗೆ ನಾನು 100 rupees ಪೇ ಮಾಡ್ತೀನಿ. ಈ ತರ ನೀವೇ ಕೊಟ್ರೆ, ಫಾರ್ ಎಕ್ಸಾಂಪಲ್ ಒಂದು ಲೀಡ್ಗೆ ಫೇಸ್ಬುಕ್ಗೆ ಒಂದು 15 rupees ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ, 15 rupees ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ. ಬಟ್ ನೀವು 100 rupees ಕೊಟ್ರೆ 100 rupees ತಗೊಂಡ್ ಬರ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಬಿಡ್ಡಿಂಗ್ ಕೊಡಬಾರ್ದು ಯಾವಾಗೂ. ಇಲ್ಲ ಸರ್ ನಾನು ಬಿಡ್ಡಿಂಗ್ ಕೊಡ್ತೀನಿ 5 rupees ಅಂತ ಕೊಡ್ತೀನಿ ಅಂದ್ರೆ 5 rupees ಅಂದ್ರೆ 5 rupeesಗೆ ಯಾವ ಲೀಡ್ಸ್ ತಗೊಂಡ್ ಬಂದು ಕೊಡಕ್ಕಾಗತ್ತೋ ಅದು ಮಾತ್ರ ಕೊಡ್ತಾರೆ. ಅರ್ಥ ಆಯ್ತಾ ಇದು? ಸೊ ಇಲ್ಲಿ ನಾವು ಏನು ಕೊಡಬಾರ್ದು, ಇದು ಆಪ್ಷನಲ್ ಮಾತ್ರನೇ. ಅಲ್ಲೇ ನೋಡಿ ಆಪ್ಷನಲ್ ಅಂತ ಇದೆ. ಓಕೆ, ನೆಕ್ಸ್ಟ್ ಏನಿದೆ ನೀವೇ ನೋಡಿ. ಫ್ರೀಕ್ವೆನ್ಸಿ ಕಂಟ್ರೋಲ್, ಟಾರ್ಗೆಟ್ ಕ್ಯಾಪ್, the average number of times you want to people to see your ads, the maximum number of times you want to people to see your ads. ಸೊ ಲಾಸ್ಟ್ ಟೈಮ್ ನಾನು ಲೀಡ್ ಜನರೇಷನ್ ಕ್ಯಾಂಪೇನ್ ಮಾಡಿದೆ, ಕರೆಕ್ಟಾ? ಅದ್ರಲ್ಲಿ ಯಾಕೆ ಈ ಆಪ್ಷನ್ ಬಂದಿಲ್ಲ? ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ, ಅದರಲ್ಲಿ ಆಪ್ಷನ್ ಬಂದಿಲ್ಲ. ಯಾಕೆ? ಅದು ನೀವು ಮಾಡಿದ ವಿಡಿಯೋ ಅಲ್ವಾ? ವಿಡಿಯೋ ಅದು ವಿಡಿಯೋ ಫಾರ್ಮ್ಯಾಟ್ ಅಷ್ಟೇ. ಬಟ್ ನಾನು ಮಾಡಿರೋದು ಲೀಡ್ ಜನರೇಷನ್ ಕ್ಯಾಂಪೇನ್. ಲೀಡ್ ಜನರೇಷನ್. ಬಟ್ ಇಲ್ಲಿ ಯಾಕೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ? ಆವರೇಜ್ ನಂಬರ್ ಆಫ್ ಟೈಮ್ಸ್ ಯು ವಾಂಟ್ ಟು ಪೀಪಲ್ ಟು ಸಿ ಯುವರ್ ಆಡ್ಸ್. ಸೆಕೆಂಡ್ ಕ್ಯಾಪ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯು ವಾಂಟ್ ಟು ಪೀಪಲ್ ಟು ಸಿ ಯುವರ್ ಆಡ್ಸ್. ಏನಿದು ಮೀನಿಂಗ್? ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿ ಇದು ಫಸ್ಟ್. ಅಂದ್ರೆ ಅಲ್ಲಿ ನಿಮ್ಗೆ ಇಲ್ಲಿ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಪೀಪಲ್ ನಾವು ರೀಚ್ ಆಗ್ಬೇಕಾಗತ್ತಲ್ವಾ? ಅಂದ್ರೆ ಮಲ್ಟಿಪಲ್ ಟೈಮ್ಸ್. ಇವಾಗ ನೋಡಿ, ದ ಆವರೇಜ್ ನಂಬರ್ ಆಫ್ ಟೈಮ್ಸ್ ಯು ವಾಂಟ್ ಟು ಪೀಪಲ್ ಟು ಸಿ ಯುವರ್ ಆಡ್ಸ್. ನಂಬರ್ ಆಫ್ ಟೈಮ್ಸ್, ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಟಾರ್ಗೆಟ್ ಅಂತ ಕೊಟ್ಬಿಟ್ಟು 10 times ಅಂತ ಕೊಟ್ರೆ 10 times ವಾಚ್ ಮಾಡ್ತಾರೆ ನಿಮ್ಮ ಅಡ್ವರ್ಟೈಸ್ಮೆಂಟ್. ಕೀಪ್ ಆನ್ ದೇ ಆರ್ ಗೆಟಿಂಗ್ ಅಡ್ವರ್ಟೈಸ್ಮೆಂಟ್. ಸೆಕೆಂಡ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯು ವಾಂಟ್ ಪೀಪಲ್ ಟು ಸಿ ಯುವರ್ ಆಡ್ಸ್. ಓಕೆನಾ? ಸೊ ಇದರಲ್ಲಿ 2 ಆಪ್ಷನ್ ನಾವು ಕೊಡ್ಬೋದು. ಮ್ಯಾಕ್ಸಿಮಮ್ 2 times every 7 days ಅಂತ ಇದೆ, ಅದು ನಾರ್ಮಲ್ ಅದು. ಓಕೆನಾ? ಹಂಗಂದ್ರೆ ಏನಿದು, ಎವ್ರಿ 7 daysಗೆ 2 times ಸೇಮ್ ಪೀಪಲ್ ಆಡ್ ನ ರಿಸೀವ್ ಮಾಡ್ತಾರೆ ಅಷ್ಟೇ. ಓಕೆನಾ? ಇವಾಗ ನೀವು 7 days ಕ್ಯಾಂಪೇನ್ ರನ್ ಮಾಡಿದ್ರೆ, ಇವತ್ತು ನಾವು 4 ಜನ ನೋಡಿದೀವಿ ಅಂದ್ರೆ ಮತ್ತೆ ಈ 7 days ಒಳಗಡೆ ಇನ್ನೂ ಒಂದು ಟೈಮ್ ನಮ್ಗೆ ಆಡ್ ತೋರಿಸ್ತಾರೆ. ಕರೆಕ್ಟಾ? ಅರ್ಥ ಆಯ್ತಲ್ವಾ ಶ್ರುತಿ? ಹಾ ಸರ್. ಓಕೆ, ನೆಕ್ಸ್ಟ್ ಏನಿದೆ ಹಾಗೆ ಹೋಗಿ. ಕ್ರಿಯೇಟ್ ರೂಲ್ ಸೆಟ್ ಇವಾಗ ಬೇಡ, ನೆಕ್ಸ್ಟ್ ಕ್ಯಾಂಪೇನ್ ಅಲ್ಲಿ ಮಾಡೋಣ. ಓಕೆ, ಇದು ಸ್ವಲ್ಪ ಅಡ್ವಾನ್ಸ್ ಟಾಪಿಕ್, ನಾನು ಹೇಳ್ತೀನಿ. ಶೋ ಮೋರ್ ಆಪ್ಷನ್ ಅದೆಲ್ಲ ಕ್ಲಿಕ್ ಮಾಡಿ. ಡೆಲಿವರಿ ಟೈಪ್ ಸ್ಟ್ಯಾಂಡರ್ಡ್ ಅಂತ ಇದೆ, ಅದು ಬಿಟ್ಬಿಡಿ. ಸೆಕೆಂಡ್ ಕೆಳಗೆ ಬನ್ನಿ. ಡೈನಾಮಿಕ್ ಕ್ರಿಯೇಟಿವ್ ನಾನು ಹೇಳ್ತೀನಿ, ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್, ನಾನು ಹೇಳ್ತೀನಿ. ಓಕೆ, ಬಜೆಟ್.
ಇಲ್ಲಿ ಡೈಲಿ ಬಜೆಟ್, ಲೈಫ್ ಟೈಮ್ ಬಜೆಟ್. ಏನನ್ನ ಆಪ್ಷನ್ ಏನ್ ಡಿಫ್ರೆನ್ಸ್ ಇದೆ ಇದಕ್ಕೆ? ಏನ್ ಕೊಟ್ರೆ ಏನ್ ಬರುತ್ತೆ? ಡೈಲಿ ಬಜೆಟ್ ಅಂದ್ರೆ ನೀವು ಈಗ ಒಂದ್ಸಲ ನಾವು ತೋರಿಸ್ತೀವಲ್ಲ, ಹ್ಮ್. ಅದ್ರ ಮೇಲೆ ಲೈಫ್ ಟೈಮ್ ಕೊಟ್ರೆ ಅವ್ರು ಒಂದೇ ಸಲ, ನೀವ್ ಹೇಳಿದ್ರಲ್ಲ ಒಂದೇ ಸಲ ಅವರು ತುಂಬಾ ಸಲ ಆಡ್ ರನ್ ಮಾಡಿ ಇದಾಗುತ್ತೆ. ಹೇಳಿದ್ರಿ ನಂಗೆ. ಸರಿ, ಇವಾಗ ಕ್ಯಾಂಪೇನ್ ನಾನು ರನ್ ಮಾಡ್ತಾ ಇದೀನಿ ಅಂತ ಇಟ್ಕೊಳ್ಳೋಣ. ಕ್ಯಾಂಪೇನ್ ನಾನು ರನ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಟ್ಯಾಟೂ, ಒಂದೇ ತಿಂಗಳಲ್ಲಿ ಇಲ್ಲ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಟ್ಯಾಟೂ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಟ್ಯಾಟೂ ಕಂಪನಿ ಇಲ್ಲ ಟ್ಯಾಟೂ ಶಾಪ್ ಏನೋ ಇಟ್ಕೊಂಡಿದ್ದೀನಿ. ಟ್ಯಾಟೂಗೆ ಯಾವಾಗ ಬಿಸ್ನೆಸ್ ನಡೆಯುತ್ತೆ? ಟ್ಯಾಟೂಗೆ ಕಸ್ಟಮರ್ ಯಾವಾಗ ಬರ್ತಾರೆ? ಅವ್ರಿಗೆ ಬೇಕು ಅಂತ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ಟ್ಯಾಟೂಗೆ ಯಾವ ಟೈಮಲ್ಲಿ ಬಿಸ್ನೆಸ್ ಆಗತ್ತೆ? ಇವಾಗ ಟ್ಯಾಟೂ ಕಂಪನಿನೇ ನಿಮ್ಮ ಹತ್ರ ಬಂದು ಶ್ರುತಿ ಈ ತರ ಫ್ರೀಲಾನ್ಸಿಂಗ್ ಮಾಡ್ಕೊಡಿ, ಮೆಟಾ ಬೇಕು ಅಂತ ಕೇಳ್ತಾ ಇದಾರೆ. ಇವಾಗ ನೀವು ಏನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡಿರ್ತೀರಾ ಅವ್ರಿಗೆ? ಯಾವ ಟೈಮಲ್ಲಿ ರನ್ ಮಾಡಬೇಕು? ಅಷ್ಟು ಐಡಿಯಾ ಬರ್ತಿಲ್ಲ ಅದು. ತುಂಬಾ ಸಿಂಪಲ್. ಟ್ಯಾಟೂಗೆ ಕಸ್ಟಮರ್ಸ್ ಯಾವಾಗ ಬರ್ತಾರೆ? ಚೆನ್ನಾಗಿ ಥಿಂಕ್ ಮಾಡಿ ನೋಡಿ. ಯಾವ ಟೈಮಲ್ಲಿ ಜಾಸ್ತಿ ಬರ್ತಾರೆ? ಈವ್ನಿಂಗ್ ಟೈಮಲ್ಲಿ, ಕರೆಕ್ಟಾ? 6 o'clock ಇಂದ 10 o'clock ವರೆಗೂ. ನಾವು 4 o'clock ಅಲ್ಲಿ ಹೋದ್ರೆ ಎಲ್ಲಾರು ಆಚೆ ಕುತ್ಕೊಂಡು ಟ್ಯಾಟೂ ಹಾಕ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲಿ ಕೂಡ. ಆದ್ರೆ ಅವ್ರ ಪ್ರಿಫರೆನ್ಸ್ ಅಲ್ಲ ಅಂತ ನನ್ಗೆ ಅದಷ್ಟೇ. ಇಲ್ಲ ಇದೊಂದು ಆಪ್ಷನಲ್ ಆಗಿ ಹೇಳ್ತಾ ಇದೀನಿ. ಇನ್ನೊಂದು, ಯಾವ ಡೇ ಅಲ್ಲಿ ತುಂಬಾ ಬಿಸ್ನೆಸ್ ಆಗುತ್ತೆ? ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಅಲ್ವಾ? ನಾನು ಟ್ಯಾಟೂ ಕಂಪನಿಗೆ ವರ್ಕ್ ಮಾಡಿದೀನಿ, ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಓಕೆ, ಸೊ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಲೀವ್ ಡೇಸ್. ದಟ್ ಮೀನ್ಸ್ ಲೀವ್ ಟೈಮ್ ಅಲ್ಲಿ ತುಂಬಾ ಜನ ಬರ್ತಾರೆ, ಕರೆಕ್ಟಾ? ನನಗೆ ಸ್ಯಾಟರ್ಡೆ, ಸಂಡೇ ಮಾತ್ರ ಫುಲ್ ಆಗಿ ಆಡ್ ರನ್ ಮಾಡಬೇಕು. ರಿಮೈನಿಂಗ್ ಮಂಡೇ ಟು ಫ್ರೈಡೆ 10 o'clock ಇಂದ, ಇಲ್ಲಾಂದ್ರೆ ಮಧ್ಯಾಹ್ನ ಮೇಲೆ, ಯಾಕಂದ್ರೆ ಟ್ಯಾಟೂ ಹಾಕೋರಲ್ಲ ಮಧ್ಯಾಹ್ನ ಮೇಲೆನೆ ಬರೋದು. ಮಧ್ಯಾಹ್ನ ಮೇಲೆಯಿಂದ 10 o'clock ವರೆಗೂ ಈ ತರ ಕಸ್ಟಮೈಸ್ಡ್ ಆಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಇಲ್ಲಿ ಕೆಳಗಡೆ ಏನಾದ್ರು ಆಪ್ಷನ್ ಆತರ ಇದೆಯಾ ಅಂತ ಫಸ್ಟ್ ಹುಡುಕಿ ನೋಡೋಣ. ಶೆಡ್ಯೂಲ್ ಇದಲ್ಲ. ಶೆಡ್ಯೂಲ್ ಕೆಳಗಡೆ ಏನಿದೆ? ಶೆಡ್ಯೂಲ್ ಅಲ್ಲಿ ಏನಾದ್ರು ಆಪ್ಷನ್ ಇದೆಯಾ? ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್. ನಾವು ಎಂಡ್ ಡೇಟ್ ಯಾವಾಗ ಕೊಡಬಾರ್ದು? ಎಂಡ್ ಡೇಟ್ ಕೊಡಬಾರ್ದು. ಎಂಡ್ ಡೇಟ್ ಕೊಟ್ರೆ ಅದು ಕ್ಯಾಂಪೇನ್ ಮುಗಿದೋಗ್ತದೆ, ಬೇಡ ಅದು. ನಾವು ಯಾವಾಗ ಬೇಕಾದ್ರೆ ಕ್ಯಾಂಪೇನ್ ಪಾಸ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಎಂಡ್ ಡೇಟ್ ನಮ್ಗೆ ಬೇಕಾಗಿಲ್ಲ, ಓಕೆನಾ? ಇಲ್ಲಿ ಏನಾದ್ರೂ ಆಪ್ಷನ್ ಡೇಸ್ ಅಂಡ್ ಟೈಮ್ಸ್ ಅಂತ ಕೊಟ್ಟಿದೆ ಇಲ್ಲಿ. ಬಜೆಟ್ ಶೆಡ್ಯೂಲಿಂಗ್, ಅಲ್ಲಿ ಬಜೆಟ್ ಶೆಡ್ಯೂಲಿಂಗ್ ಕೊಡಿ. ನನಗೆ ಫ್ರೈಡೆ ಮಾತ್ರ, ಸ್ಯಾಟರ್ಡೆ, ಫ್ರೈಡೆ, ಸಂಡೇ ಈ 3 ದಿನ ಮಾತ್ರ ಆರ್ಡರ್ ಮಾಡ್ಕೊಡಿ. ಏನೇನಿದೆ ಅಂತ ನಿಧಾನಕ್ಕೆ ಓದಿ ಫಸ್ಟ್. ಏನು ಕೊಡಕ್ ಹೋಗ್ಬೇಡಿ, ಫಸ್ಟ್ ನಿಧಾನಕ್ಕೆ ನೋಡಿ ಅಲ್ಲಿ ಏನೇನೆಲ್ಲ ಇದೆ ಅಂತ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಪರ್ಟಿಕ್ಯುಲರ್ ಡೇಟ್ ಆರ್ ಪರ್ಟಿಕ್ಯುಲರ್ ಟೈಮಿಂಗ್ ಮಾತ್ರ ನನ್ನ ಬಜೆಟ್ ನ ಒಂದು 50 ರೂಪಾಯಿ ಇನ್ಕ್ರೀಸ್ ಮಾಡಿ ರನ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಮೀನಿಂಗ್ ಇದು. ಅರ್ಥ ಆಯ್ತಾ? ಬಟ್ ನಾವು ಕೇಳೋ ಆಪ್ಷನ್ ಇದಿಲ್ಲ, ಕರೆಕ್ಟಾ? ನಮ್ಗೆ ಹೆಂಗ್ ಬೇಕು? ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಫುಲ್ ಡೇ, ಅದು ನೈಟ್ ಟೈಮಲ್ಲಿ ರನ್ ಮಾಡಬೇಕು ಅಂತ ನಮ್ಗೆ ಬೇಕು. ಬಟ್ ಈ ಆಪ್ಷನ್ ಇಲ್ಲಿಲ್ಲ. ಅಲ್ಲಿ ಏನ್ ಕೊಟ್ಟಿದ್ದಾರೆ, ನೀವು ಅದು ಟಿಕ್ ಮಾಡಿದಿರಲ್ಲ, ಸೆಲೆಕ್ಟ್ ಮಾಡಿದಿರಲ್ಲ, ಶೆಡ್ಯೂಲ್ ಬಜೆಟ್ ಇನ್ಕ್ರೀಸ್, ಪರ್ಟಿಕ್ಯುಲರ್ ಡೇಟ್, ಪರ್ಟಿಕ್ಯುಲರ್ ಟೈಮಿಂಗ್ ಅಲ್ಲಿ ನನಗೆ ಆಡ್ ಬಜೆಟ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ನನಗೆ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಮಾತ್ರ ಆಡ್ ರನ್ ಮಾಡಬೇಕು. ಮಿಕ್ಕಿದ ಯಾವ ಡೇಟು ನಮಗೆ ಬೇಡ. ಇವಾಗ ಏನ್ ಮಾಡ್ತೀರಾ? ಆಪ್ಷನ್ ಏನು ಇಲ್ವಾ? ಟೈಮ್ ಪೀರಿಯಡ್. ಇವಾಗ ಅನದರ್ ಟೈಮ್ ಪೀರಿಯಡ್ ಅಂದ್ರೆ ಅನದರ್ ಟೈಮ್ ಪೀರಿಯಡ್ ಬರುತ್ತೆ. ಮತ್ತೆ ಯಾಕೆ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀರಾ? ನಮ್ಗೆ ಏನ್ ಬೇಕು? ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಮಾತ್ರ ಆಡ್ ರನ್ ಮಾಡ್ಬೇಕು, ಕರೆಕ್ಟಾ? ಚೆನ್ನಾಗಿ ನೋಡಿ ಅಲ್ಲಿ ಎಲ್ಲಾದ್ರೂ ಆಪ್ಷನ್ ಇದೆಯಾ ಅಂತ ಚೆನ್ನಾಗಿ ಹುಡುಕ್ ನೋಡಿ. ಇಲ್ವಾ ಆಪ್ಷನ್? ಫಸ್ಟ್ ಈ ಶೆಡ್ಯೂಲ್ ಬಜೆಟ್ ಇನ್ಕ್ರೀಸ್ ಅದು ಬೇಡ, ನಾವು ರಿಮೂವ್ ಮಾಡ್ತೀವಿ, ಅದು ಬೇಡ. ಅದು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಅದು ಬೇಡ.
Okay. ಇವಾಗ ಏನ್ ಮಾಡೋದು? ಸ್ಟ್ರೈಟ್ ಆಗಿ ಸ್ವಲ್ಪ ಮೇಲೆ ಹೋಗಿ. ಇವಾಗ ಡೈಲಿ ಬಜೆಟ್ ಇದೆ ಅಲ್ವಾ, Hmm. ಅದ್ರಲ್ಲಿ ಲೈಫ್ ಟೈಮ್ ಅಂತ ಕೊಡಿ. 14,000 ಅಂತ ಇದೆ ಅಲ್ವಾ? 14,000 ಅಂತ ಇದೆ ಅಲ್ವಾ? ಹಾ ಸರ್. ಅದನ್ನ ಹಂಗೆ ಬಿಟ್ಬಿಡಿ, ಏನು ಮಾಡಕ್ಕೆ ಹೋಗ್ಬೇಡಿ, ಹಂಗೆ ಕೆಳಗಡೆ ಬನ್ನಿ. ಇವಾಗ ಎಲ್ಲಾದ್ರೂ ಇದೆಯಾ ನೋಡಿ, ಶೆಡ್ಯೂಲ್ ಮಾಡೋದು ಆಪ್ಷನ್ ಏನಾದ್ರೂ ಇದೆಯಾ ಅಂತ ನೋಡಿ, ನೀವೇ ನೋಡಿ ಫಸ್ಟ್. ಎಲ್ಲಿ ಇಲ್ವಾ? ಇದೊಂದೇ ಇರೋದು ಸರ್ ಶೆಡ್ಯೂಲು. ಚೆನ್ನಾಗಿ ನೋಡಿ ಎಲ್ಲಿದೆ ಅಂತ. ಡೈನಾಮಿಕ್ ಕ್ರಿಯೇಟಿವ್. ಇಲ್ಲ, ಅದು ಬೇರೆ. ಅದೇನಂತ ನಾನು ನೆಕ್ಸ್ಟ್ ಹೇಳ್ತೀನಿ, ಅದೆಲ್ಲ. ಕಸ್ಟಮ್ ಅಲ್ಲ? ಅದು ಡೇಟ್, ಅದು ಅದೇ ಆಪ್ಷನ್ ಇದಕ್ಕೆ ಮುಂಚೆನೆ ಬಂತು. ಗೊತ್ತಿಲ್ವಾ? ಅದು ಇಲ್ಲ, ಅದೆಲ್ಲ ಏನು ಇಲ್ಲ. ಕೆಳಗಡೆ ಬನ್ನಿ, ಡೌನ್ ಬನ್ನಿ. ನಿಮ್ ಮುಂದೆನೇ ಇದೆ, ಅದೇ ಆಪ್ಷನ್ ನಿಮ್ ಮುಂದೆನೇ ಇದೆ. ಓಕೆ, ಸ್ವಲ್ಪ ಮೇಲೆ ಹೋಗಿ, ನಾನು ಹೇಳ್ತೀನಿ. ಅಲ್ಲಿ ಸೆಟ್ ಶೆಡ್ಯೂಲ್ ಫಾರ್ ಆಡ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಫಸ್ಟ್ ಇದೇ ಆಪ್ಷನ್ ಇತ್ತು, ಬಟ್ ಬಂದಿಲ್ಲ, ಕರೆಕ್ಟಾ? ಓಕೆ ಓಕೆ. ಇವಾಗ ಸೆಲೆಕ್ಟ್ ಮಾಡ್ಕೋಬಹುದು. ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಕ್ಲಿಕ್ ಅಂಡ್ ಡ್ರ್ಯಾಗ್ ಅಷ್ಟೇ. ಇವಾಗ 3 o'clock ಇಂದ ನನಗೆ 9 AM ವರೆಗೂ ಆರ್ಡರ್ ಮಾಡ್ಬೇಕಂದ್ರೆ ಆ ಬಾಕ್ಸ್ ಅದನ್ನ ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ. ಹಂಗಲ್ಲ, ಕಂಟ್ರೋಲ್ ಸೆಟ್ ಮಾಡಿ, ಕ್ಲಿಕ್ ಅಂಡ್ ಡ್ರ್ಯಾಗ್. ಕಂಟ್ರೋಲ್ ಸೆಟ್ ಹೋಗ್ತಿಲ್ಲ. ಸರಿ, ಓಕೆ, ಅದನ್ನ ಕ್ಲಿಕ್ ಅಂಡ್ ಡ್ರ್ಯಾಗ್ ಮಾಡಿ. ಕ್ಲಿಕ್ ಅಂಡ್ ಡ್ರ್ಯಾಗೇ ಮಾಡಿ. ನೀವು ಎಲ್ಲೆಲ್ಲೋ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಅಲ್ಲಿಂದ ಎಲ್ಲಿ ಸೆಲೆಕ್ಟ್ ಮಾಡಿದಿರೋ ಅಲ್ಲೇ ಸೆಲೆಕ್ಟ್ ಮಾಡಿ, ಮತ್ತೆ ಅಲ್ಲಿ ಲೆಫ್ಟ್ ಸೈಡ್ 12 AM ಅಂತ ಅಲ್ಲಿಂದಾನೇ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಈಗ ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ವಾ? ಇಲ್ಲ, ನಿಮ್ಗೆ ಆಪ್ಷನ್ ಹೇಳ್ತಾ ಇದೀನಿ, ಬೇಕಾದ್ರೆ ಅದು ಅನ್ಸೆಲೆಕ್ಟ್ ಮಾಡಿ. ಸೆಟ್ ಶೆಡ್ಯೂಲ್ ಫಾರ್ ಆಡ್ಸ್ ಅಂತ ಅದಲ್ಲ, ಅದನ್ನ ಅನ್ಸೆಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಸೆಲೆಕ್ಟ್ ಮಾಡಿ. Okay. ಮತ್ತೆ ಇವಾಗ ಫಸ್ಟ್ ಇಂದ ಮಾಡಿ. ಕೆಳಗಡೆ ಬನ್ನಿ, ಹಂಗೆ ಯಾವ ದಿನ ಅಂತ ಗೊತ್ತಾಯ್ತು. ಫ್ರೈಡೆ ತಗೊಂಡ್ವಿ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು. ಎವ್ರಿ ಡೇ ಅಂದ್ರೆ ಕೆಳಗಡೆ ಇದೆ ನೋಡಿ, ಅದು ಎವ್ರಿ ಡೇ ಅಂತಾನು ಕೊಡ್ಬೋದು. ಎವ್ರಿ ಡೇ ಅಂದ್ರೆ ಇದೆಲ್ಲ ಸೆಲೆಕ್ಟ್ ಆಗುತ್ತೆ. ಹೌದು, ಇಲ್ಲಿ ಶೆಡ್ಯೂಲ್ ಅವರ್ಸ್ ಕೂಡ ಇದೆ. ಶೆಡ್ಯೂಲ್ ಅವರ್ಸ್ ಅಂದ್ರೆ ನೀವು ಕಸ್ಟಮೈಸ್ಡ್ ಆಗಿ ಅಲ್ಲೇ ಮಾಡ್ಬೋದು. ಅದು ಶೆಡ್ಯೂಲ್ ಅವರ್ಸ್ ಸೆಲೆಕ್ಟ್ ಆಗಲ್ಲ, ನೀವು ಅಲ್ಲೇ ಶೆಡ್ಯೂಲ್ ಅವರ್ಸ್ ಅಲ್ಲೇ ಇದೆ. ನೀವು ಕ್ಲಿಕ್ ಅಂಡ್ ಡ್ರ್ಯಾಗ್ ಅಲ್ಲೇ ಇದೆ ನೋಡಿ, ಕ್ಲಿಕ್ ಅಂಡ್ ಡ್ರ್ಯಾಗ್ ಟು ಶೆಡ್ಯೂಲ್ ಮಲ್ಟಿಪಲ್ ಟೈಮ್ಸ್ ಅಟ್ ಒನ್ಸ್. ಇವಾಗ ಮಂಡೇ ಮಾತ್ರ ಈ ಟೈಮಿಂಗ್, ಟ್ಯೂಸ್ಡೇ ಮಾತ್ರ ಈ ಟೈಮಿಂಗ್, ಹಂಗೂ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇವಾಗ ಡೈಲಿ ಬಜೆಟ್ಗೂ ಲೈಫ್ ಟೈಮ್ ಬಜೆಟ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಹಾ ಸರ್. ಸೊ ಈ ಆಪ್ಷನ್ ಬರೀ ಲೈಫ್ ಟೈಮ್ ಬಜೆಟ್ ಅಲ್ಲಿ ಮಾತ್ರನೇ ಬರೋದು. ಓಕೆ, ನಮ್ಗೆ ಇದು ಬೇಡ, ಡೈಲಿ ಬಜೆಟ್ ಕೊಡಿ. ಮತ್ತೆ ಹೋಗಿ ಚೇಂಜ್ ಮಾಡಿ. ಇದು ಹೆಂಗಂದ್ರೆ ದೊಡ್ಡ ಬಿಸ್ನೆಸ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಸ್ಯಾರಿ ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ 15 days ಅಲ್ಲಿ ಅಂದ್ರೆ ಮಾತ್ರ ಅವಾಗ ಇದು ಯೂಸ್ ಮಾಡ್ಬೋದು. 15 days ಅಲ್ಲಿ ಎಷ್ಟು ರೀಚ್ ಮಾಡೋಕ್ಕಾಗತ್ತೆ ಅಷ್ಟು ರೀಚ್ ಮಾಡ್ಕೋಬಹುದು. 15 days ಆದ್ಮೇಲೆ ಆಟೋಮೆಟಿಕ್ ಆಗಿ ಕ್ಯಾಂಪೇನ್ ಸ್ಟಾಪ್ ಆಗ್ಬಿಡುತ್ತೆ ವಿತೌಟ್ ಯುವರ್ ಇನ್ಪುಟ್ಸ್. ಅರ್ಥ ಆಯ್ತಾ? ಶ್ರುತಿ? ಹಲೋ? ಓಕೆ, ಇವಾಗ ನೆಕ್ಸ್ಟ್ ಏನಂದ್ರೆ, ಸ್ಟಾರ್ಟ್ ಡೇಟ್ ಯಾವಾಗಿಂದ ಕೊಡೋದು ಸರ್ ಇದು? ಸ್ಟಾರ್ಟ್ ಡೇಟ್ ಇವತ್ತಿಂದಾನೇ ಕೊಟ್ಬಿಡಿ. ಏನು ನೀವು ಡೇಟ್ ಎಂಡ್ ಡೇಟ್ ಮಾತ್ರ ಕೊಡೋಕೆ ಹೋಗ್ಬಿಡಿ.
ಇಲ್ಲ ಒಂದಿನ ಇದು ಬಿಟ್ಟು ಕೊಡಿ ನೀವು, ಅದು ಎರರ್ ಬರುತ್ತೆ, ನಾಳೆಯಿಂದ ಕೊಡಿ. 5th ಅಷ್ಟೇ, ಇವಾಗ ಅದು ಎರರ್ ಹೋಗುತ್ತೆ ಅಷ್ಟೇ. ಓಕೆನಾ? ಎಂಡ್ ಡೇಟ್ ತೆಗಿಲ್ಲ. ಎಂಡ್ ಡೇಟ್ ಏನ್ ಬೇಡ, ಹಂಗೆ ಬಿಟ್ಬಿಡಿ. ನಾವು ಕ್ಯಾಂಪೇನ್ ಇಲ್ಲ, ಎಂಡ್ ಡೇಟ್ ಏನ್ ಬೇಡ, ಹಂಗೆ ಬಟ್ ಅದು ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ತಗೊಂಡಿದೆ. ರಿಮೂವ್ ದಿಸ್ ಪೀರಿಯಡ್ ಅಂತ ಕೊಟ್ಬಿಡಿ, ಅಲ್ಲಿ ಕೆಳಗಡೆ ಇದೆ ನೋಡಿ, ರಿಮೂವ್ ದಿಸ್ ಪೀರಿಯಡ್. ಅಯ್ಯೋ ಹೊಟ್ಫುಲ್. ಇಲ್ಲ ಪರವಾಗಿಲ್ಲ, ತಿರ್ಗಾ ಮಾಡ್ಕೋಬಹುದು. ಆಡ್ ಅನದರ್ ಟೈಮಿಂಗ್ ಇಲ್ಲಿದೆ ನೋಡಿ, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಏನು ಕೊಡಕ್ಕೆ ಹೋಗ್ಬಿಡಿ. ಅಲ್ಲಿ ನೋಡಿ ನೀವೇನ್ ಕೊಟ್ಟಿದ್ದೀರಾ ಅಂದ್ರೆ ಇನ್ಕ್ರೀಸ್ ಡೈಲಿ ಬಜೆಟ್ ಬೈ ವ್ಯಾಲ್ಯೂ ಅಮೌಂಟ್ 50 rupees ಅಂತ ಕೊಟ್ಟಿದ್ದೀರಾ. ಸೊ ಮೆಟಾ ವಿಲ್ ಏಮ್ ಟು ಸ್ಪೆಂಡ್ ಅನ್ ಆವರೇಜ್ ಆಫ್ 250 rupees ಪರ್ ಡೇ. 50 rupees increase ಫ್ರಮ್ March 5th to March 6th ಅಂತ ನೀವು ಕೊಟ್ಟಿದ್ದೀರಾ. ಓಕೆನಾ? ಆವಾಗ ಇವಾಗ ಏನ್ ಮಾಡ್ಬೇಕು, ಅದು ಬೇಕಂದ್ರೆ ಆಡ್ ಮಾಡಿ, ಇಲ್ಲಾಂದ್ರೆ ರಿಮೂವ್ ಮಾಡ್ಬಿಡಿ. ಇನ್ಕ್ರೀಸ್ ಡೈಲಿ ಬಜೆಟ್ ಬೈ ವ್ಯಾಲ್ಯೂ ಅಮೌಂಟ್ ಅಂತ ಇದೆ ಅಲ್ವಾ, ಅದು. ಇಲ್ಲಿ ಏನಿದೆ, ಈ ಅಮೌಂಟ್ ವೈಸು ಮಾಡ್ಬೋದು, ಪರ್ಸೆಂಟೇಜ್ ವೈಸು ಮಾಡ್ಬೋದು. ಇದು ಪರವಾಗಿಲ್ಲ ಬಿಡಿ, 50 ಡಮ್ಮಿ ಕ್ಯಾಂಪೇನ್ ಅಂತ ನಾನು ಬಿಡಿ. 2 ಆಪ್ಷನ್ ಮಾಡ್ಬೋದು. ಇವಾಗ ನಾನು ಡೈಲಿ 500 rupees ಸ್ಪೆಂಡ್ ಮಾಡ್ತಾ ಇದ್ದೀನಿ, 10% ಇನ್ಕ್ರೀಸ್ ಮಾಡಿ ಅಂತಾನು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕೆಳಗಡೆ ಬನ್ನಿ. ಸೊ ಒಂದಿನ, ಅದು 1 month ಎಕ್ಸಾಕ್ಟ್ ಆಗಿ ರನ್ ಆಗುತ್ತೆ, March 5th to March 6th ಅಂತ ಇರುತ್ತೆ. ಓಕೆ, ಇದು ಒನ್ ಡೇ ಆಯ್ತು, ಮಾರ್ಚ್. ಇದು ರಿಮೂವ್ ಮಾಡಿ, ಏಪ್ರಿಲ್ ಅಂತ ಬೇಕಾದ್ರೆ ರಿಮೂವ್ ಮಾಡಿ. ಏಪ್ರಿಲ್ ಅಂತ ಕೂಡ ಕೊಡಿ, ಇಲ್ಲಾಂದ್ರೆ ಬೇರೆ ಯಾವ ಡೇಟ್ ಆದ್ರೂ ಕೊಡಿ, ಎಂಡ್ ಡೇಟ್ ಸುಮ್ಮನೆ ಕೊಡಿ. ಒಂದ್ ನಿಮಿಷ, ಹೈ ಡಿಮ್ಯಾಂಡ್ ಪೀರಿಯಡ್. ಇಲ್ಲ, ಇನ್ನ ಸ್ವಲ್ಪ 15 days 20 days ಆ ಥರ ಕೊಡಿ. ಇದು ಡಮ್ಮಿ ಕ್ಯಾಂಪೇನ್. ನಿಮ್ ಅಮೌಂಟ್ ಏನಾದ್ರೂ ಆಡ್ ಮಾಡಿದ್ರೆ ಅವಾಗ ಈ ಕ್ಯಾಂಪೇನ್ ರನ್ ಆಗುತ್ತೆ, ಅದವರೆಗೂ ಸುಮ್ಮನೆ ಡಮ್ಮಿ ಆಗಿರುತ್ತೆ ಅಷ್ಟೇ. ಕೆಳಗಡೆ ಬನ್ನಿ. ನೆಕ್ಸ್ಟ್ ಆಡಿಯನ್ಸ್ ಕಂಟ್ರೋಲ್ ಇದೆ. ಆಡಿಯನ್ಸ್ ಕಂಟ್ರೋಲ್ ಅಲ್ಲಿ ಏನಿದೆ, ಸೆಟ್ ಆಡಿಯನ್ಸ್ ಕಂಟ್ರೋಲ್ಸ್ ಫಾರ್ ಆಲ್ ಕ್ಯಾಂಪೇನ್ಸ್ ಅಂತ ಇದೆ. ಇವಾಗ ಅದನ್ನ ಬಿಟ್ಬಿಡಿ, ಇವಾಗ ಕೊಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ. ನಿಮ್ಮ ಹತ್ರ ಡೇಟಾಸ್ ಎಲ್ಲ ನನ್ನ ಕ್ಯಾಂಪೇನ್ ತೋರಿಸ್ತೀನಿ. ಲೊಕೇಶನ್ ಸೆಲೆಕ್ಟ್ ಮಾಡಿ, ಎಡಿಟ್ ಇದೆ ಅಲ್ವಾ, ಅದು ಸೆಲೆಕ್ಟ್ ಮಾಡಿ. ಲೊಕೇಶನ್ ನಮ್ಗೆ ಏನ್ ಬೇಕು, ಬೆಂಗಳೂರು ಫುಲ್ ಬೇಕಾ, ಇಲ್ಲ ನಿಮ್ ಏರಿಯಾ ಅದಕ್ಕೆ ಮಾತ್ರ ಬೇಕಾ? ಫಾರ್ ಎಕ್ಸಾಂಪಲ್ ಗಾಂಧಿ ಬಜಾರು, ಜಯನಗರ, BTM ಲೇಔಟ್ ಆ ತರ ಕೊಡಿ. ಬ್ಯಾಂಗ್ಳೂರ್ ಅಂತ ಕೊಡಿ. ಅಲ್ಲಿದೆ ನೋಡಿ. ಇಲ್ಲ, ಅಲ್ಲೇ ಮೇಲೇನೆ ಇದೆ ನೋಡಿ, ಬೆಂಗಳೂರು, ಕರ್ನಾಟಕ, ಇಂಡಿಯಾ ಅಂತ. ಸರಿ, ಓಕೆ. ಇಲ್ಲಿ ಮೈಲ್ ಅಂತ ಇದೆ ಅಲ್ವಾ, ಅದನ್ನ ಇನ್ಕ್ರೀಸ್ ಮಾಡ್ಕೋಬಹುದು, ಡಿಕ್ರೀಸ್ ಮಾಡ್ಕೋಬಹುದು. ಇವಾಗ 25 ಮೈಲ್ ಅಂತ ಇದೆ, ನೀವು 80 ವರೆಗೂ ಕೂಡ ಹೋಗ್ಬೋದು. ಅಲ್ಲಿ ರೇಡಿಯಸ್ ಇದೆ ನೋಡಿ, ಅದನ್ನ ನೀವು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬಹುದು. ಓಕೆನಾ? ಇವಾಗ ಡೌನ್ ಬನ್ನಿ. ಅದು ರೀಚ್ ಮೋರ್ ಪೀಪಲ್ ಲೈಕ್ ಟು ರೆಸ್ಪಾಂಡ್, ಅದು ರಿಮೂವ್ ಮಾಡಿ. ಅದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ರಿಮೂವ್ ಮಾಡಿ. ಅದು ಬೇಡ ನನಗೆ. ಜಸ್ಟ್ ಕೆಳಗಡೆ ಬನ್ನಿ. ಇದೇನು ಬೇಡ, ಹಂಗೆ ಬನ್ನಿ. ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ, ಮೇಲೋಗಿ. ಅದೇ ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ, ರೀಚ್ ಪೀಪಲ್ ಇಂಟ್ರೆಸ್ಟೆಡ್ ಇನ್ ಸೆಲೆಕ್ಟೆಡ್ ಸಿಟೀಸ್ ಆರ್ ರೀಜನ್. ಇದೇನಂದ್ರೆ, ಇವಾಗ ನಮ್ಗೆ ಬೆಂಗಳೂರು ಮಾತ್ರ ಅಂತ ಕೊಟ್ಟಿದ್ದೀವಿ. ಇದು ಬೆಂಗಳೂರು ಮಾತ್ರ ಅಂತ ಕೊಟ್ಟಿದೀವಿ. ನಾವು ಅದು ಅಪ್ಲೈ ಮಾಡಿದ್ರೆ ಬೆಂಗಳೂರು ಪ್ಲಸ್ ಸರೌಂಡಿಂಗ್ ಏರಿಯಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾನು ಅದನ್ನ ರಿಮೂವ್ ಮಾಡಿದೆ. ಓಕೆ, ಕೆಳಗಡೆ ಬನ್ನಿ. ಇವಾಗ ನೀವು ಮಾಡ್ತಾ ಇರೋದು ಬೇಸಿಕ್ ಕ್ಯಾಂಪೇನ್. ನಾಳೆಯಿಂದ ನಾನು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೂ ಹೋಗ್ತೀನಿ. ಬೇರೆ ಆಪ್ಷನ್ ಇದೆಲ್ಲ, ಅದೆಲ್ಲ ಒಂದೊಂದಾಗಿ ತೋರಿಸ್ತೀನಿ. ಓಕೆ, ಡೌನ್ ಬನ್ನಿ. ಶೋ ಮೋರ್ ಆಪ್ಷನ್ ಎಲ್ಲ ಇದೆಲ್ಲ, ಅದು ಕ್ಲಿಕ್ ಮಾಡಿ ನೋಡೋಣ ಏನೇನು ಆಪ್ಷನ್ ಇದೆ ಅಂತ. ಅದು ಬಿಟ್ಬಿಡಿ, ಅದು ಬೇಡ. ಲ್ಯಾಂಗ್ವೇಜ್ ಇದೆ ಅಲ್ವಾ, ಲ್ಯಾಂಗ್ವೇಜ್ ನಿಮ್ ವಿಡಿಯೋ ಕನ್ನಡ ಆದ್ರೆ ಕನ್ನಡ, ತಮಿಳ್ ಇದ್ರೆ ತಮಿಳ್, ಆ ತರ ನೀವು ಕೊಡ್ಬೋದು. ಬಟ್ ಇಂಗ್ಲಿಷ್ ಅಂದ್ರೆ ಏನು ಕೊಡಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ ಹಂಗೆ. ಓಕೆ, ಡೌನ್. ಅಡ್ವಾಂಟೇಜ್ ಪ್ಲಸ್ ಆಡಿಯನ್ಸ್ ಅಂತ ಇದೆ. ಓಕೆನಾ? ಇಲ್ಲಿ ಆಡಿಯನ್ಸ್ ಸಜೆಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ.
ಅಸಿಸ್ಟ್ ಟು ಒರಿಜಿನಲ್ ಆಡಿಯನ್ಸ್ ಅದು ಬೇರೆ, ನಾನು ಆಮೇಲೆ ಹೇಳ್ತೀನಿ ಅದು ಏನು ಹೆಂಗೆ, ಅದು ಸ್ವಲ್ಪ ಅಡ್ವಾನ್ಸ್ ರೀಮಾರ್ಕೆಟಿಂಗ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಅದರಲ್ಲಿ. ಇಲ್ಲಿ ಏಜು 18 to 65 ಇದೆ ಅಂತಲ್ಲ, ಅದು ಎಡಿಟ್ ಮಾಡಿ. ನಿಮ್ದು ಏನಿದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ತಾನೇ ಕ್ಯಾಂಪೇನ್ ಮಾಡ್ತಾ ಇರೋದು? ಹಾ ಸರ್. ಸೊ ಸರ್ವಿಸಸ್ ಅಂದ್ರೆ 40-45 ಅಷ್ಟೇ, ಅದಕ್ಕೆ ಮೇಲೆ ಹೋಗಂಗಿಲ್ಲ. ಓಕೆ, ಜೆಂಡರ್, ಆಲ್ ಜೆಂಡರ್, ಡೆಮೋಗ್ರಾಫಿಕ್ಸ್, ಇಂಟ್ರೆಸ್ಟ್ ಅಂಡ್ ಬಿಹೇವಿಯರ್ ಇದಲ್ವಾ, ಅದನ್ನ ಕ್ಲಿಕ್ ಮಾಡಿ. ಇವಾಗ ಸದ್ಯಕ್ಕೆ ವಾಟ್ ಇಸ್ ಡೆಮೋಗ್ರಾಫಿಕ್ಸ್, ವಾಟ್ ಇಸ್ ಇಂಟ್ರೆಸ್ಟ್, ವಾಟ್ ಇಸ್ ಬಿಹೇವಿಯರ್ ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಅದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಟೈಪ್ ಮಾಡಿ ಅಷ್ಟೇ. ಯಾಕಂದ್ರೆ ಇದೆಲ್ಲ ಸ್ವಲ್ಪ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಒನ್ ಬೈ ಡೇ ಅಲ್ಲಿ ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಟೈಪ್ ಮಾಡಿ ಅಷ್ಟೇ. ಓಕೆ, ಇವಾಗ ಏನೇನಿದೆ ನೋಡಿ. ಸ್ಟ್ರಾಟಜೀಸ್, ಸ್ಟ್ರಾಟಜಿ API ಬೇಡ, ಡೆವಲಪ್ಮೆಂಟ್, ಅದು ಬೇಡ. ಬೇರೆ ಏನಿದೆ ನೋಡಿ. ಫೇಸ್ಬುಕ್ ಆಕ್ಸೆಸ್. ಓಕೆ ಓಕೆ, ಲೀವ್ ದಿಸ್. ನೀವು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ? ಡಿಜಿಟಲ್ ನೋಡಿ ಅಲ್ಲಿ ಓಕೆ ಓಕೆ. ಹಾ, ಇವಾಗ ನೋಡಿ ಇಂಟ್ರೆಸ್ಟ್ ಅಂತ ಇದೆಯಾ ಡಿಜಿಟಲ್ ಮಾರ್ಕೆಟಿಂಗ್, ಅದು ಮಾತ್ರ ಸೆಲೆಕ್ಟ್ ಮಾಡಿ ಅಷ್ಟೇ. ಯಾವುದು ಸರ್? ಇಂಟ್ರೆಸ್ಟ್ ಅದೇ ಡಿಜಿಟಲ್ ಮಾರ್ಕೆಟಿಂಗ್, ಹ್ಯಾರೋ ಮಾರ್ಕೆಟ್ ಇದು, ಹಾ. ಅದು ಮಾತ್ರ ಸೆಲೆಕ್ಟ್ ಮಾಡಿ ಅಷ್ಟೇ. ಬಟ್ ಇದೆಲ್ಲ ಏನಂತ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ, ಯಾಕಂದ್ರೆ ಒಂದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ. ಓಕೆನಾ, ನಾನು ಕರೆಕ್ಟಾಗಿ 9 o'clock ಕಂಪ್ಲೀಟ್ ಮಾಡ್ತೀನಿ ಕ್ಲಾಸ್. ಓಕೆ ಓಕೆ, ಇರ್ಲಿ ಪರವಾಗಿಲ್ಲ. ಓಕೆ, ಯಾಕಂದ್ರೆ ಫಸ್ಟ್ ಟೈಮ್ ನೀವು ಕ್ಯಾಂಪೇನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಸ್ವಲ್ಪ ಕೆಲವು ಆಪ್ಷನ್ಸ್ ನಾನು ಎಕ್ಸ್ಪ್ಲೈನ್ ಆಗಲ್ಲ. ನಾನು ಕ್ಯಾಂಪೇನ್ ಮಾಡುವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಹಾಗೆ ಬನ್ನಿ, ಕೆಳಗಡೆ ಬನ್ನಿ. ಪಾಲಿಸಿ, ರೆಗ್ಯುಲೇಟರ್, ಇಂಡಿಯಾ ಅದೆಲ್ಲ ಏನ್ ಬೇಡ, ಬಿಟ್ಬಿಡಿ ಹಂಗೆ. ಇದು ಬೇಡವಾ ಸರ್? ನ್ಯಾರೋ ನ್ಯಾರೋ ಆಡಿಯನ್ಸ್ ಬೇಡ, ನಾನು ಹೇಳ್ತೀನಿ, ನಾನು ತೋರಿಸ್ತೀನಿ ನ್ಯಾರೋ ಆಡಿಯನ್ಸ್ ಅಂದ್ರೆ ಏನಂತ. ಇವಾಗ ನೆಕ್ಸ್ಟ್ ಪ್ಲೇಸ್ಮೆಂಟ್ ಅಂತ ಇದೆ ಅಲ್ವಾ, ಅಲ್ಲಿ ಬನ್ನಿ. ಎಡಿಟ್ ಪ್ಲೇಸ್ಮೆಂಟ್ ಕಂಟ್ರೋಲ್. ಪ್ಲೇಸ್ಮೆಂಟ್ ಅಂದ್ರೆ ಏನಿಲ್ಲ, ಫೇಸ್ಬುಕ್ ಅಲ್ಲಿ ತುಂಬಾ ಪ್ಲೇಸ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್ ವಿಡಿಯೋಸ್, ಗ್ರೂಪ್ಸ್ ಇದೆಲ್ಲ ಇದೆ. ಓಕೆನಾ, ವೇಟ್. ಪ್ಲೇಸ್ಮೆಂಟ್ ಕಂಟ್ರೋಲ್ ಫಾರ್ ದಿಸ್ ಆಡ್ ಅಕೌಂಟ್, ಮೈ ಬಿಸ್ನೆಸ್ ಕ್ಯಾನ್ ಓನ್ಲಿ ಅಡ್ವರ್ಟೈಸ್ ಆನ್ ಸ್ಪೆಸಿಫಿಕ್ ಪ್ಲೇಸ್ಮೆಂಟ್ ಅಂದ್ರೆ ನಾವು ಇದು ಸೆಲೆಕ್ಟ್ ಮಾಡ್ಬೋದು. ಇವಾಗ ನನಗೆ ಫೀಡಲ್ಲಿ ಮಾತ್ರ ಆಡ್ ರನ್ ಮಾಡ್ತೀನಿ ಸರ್ ನೆಕ್ಸ್ಟ್ 6 months ಅಂದ್ರೆ ನೀವು ಇದು ಹೋಗ್ಬೋದು. ಇಲ್ಲ ಅಂದ್ರೆ ಇದು ಬೇಡ, ಜಸ್ಟ್ ಕ್ಲೋಸ್ ಮಾಡಿ ಇದನ್ನ. ಕೆಲವು ಆಪ್ಷನ್ಸ್ ನಾನು ತೋರಿಸ್ತೀನಿ ಶ್ರುತಿ, ಯಾಕಂದ್ರೆ ನನ್ನ ಅಕೌಂಟ್ ಇಂದ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ಬೇಸಿಕ್ ಲೆವೆಲ್ ಆಫ್ ಕ್ಯಾಂಪೇನ್ ಮಾತ್ರ ನೀವು ಮಾಡಿ. ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ ಅದನ್ನ ಎಡಿಟ್ ಮಾಡಿ ನಿಮ್ಗೆ ತುಂಬಾ ಆಪ್ಷನ್ಸ್ ಬರುತ್ತೆ. ಇದು ಏನಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ ರೆಕಮೆಂಡೆಡ್ ಅಂದ್ರೆ ಎಲ್ಲಾ ಪ್ಲೇಸ್ಮೆಂಟ್ ಅಲ್ಲೂ ನಾನು ಆಡ್ ತೋರಿಸ್ಬೇಕು ಅಂತ. ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಪ್ಪ, ನನ್ನ ಆಡ್ ಫೇಸ್ಬುಕ್ ಅಲ್ಲಿ ಮಾತ್ರ ತೋರಿಸ್ಬೇಕು, ಇಲ್ಲ ನನ್ನ ಆಡ್ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ಬೇಕು ಅಂದ್ರೆ ನೀವು ಅದು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಬಜೆಟ್ ಜಾಸ್ತಿ ಆಗತ್ತೆ. ಇವಾಗ ಒಂದು ಕಸ್ಟಮರ್ಗೆ, ಒಂದು ಲೀಡ್ಗೆ 50 ರೂಪಾಯಿ ತಗೊಳ್ತಾರ ಅಂತ ಇಟ್ಕೊಳ್ಳೋಣ ಮೆಟಾ. ಒನ್ಸ್ ನೀವು ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಹತ್ರ 100 rupees ತಗೊಳ್ತಾರೆ. ಅರ್ಥ ಆಯ್ತಾ? ಯಾಕಂದ್ರೆ ನಾವು ಇಲ್ಲೇ ಎಲ್ಲ ಫಿಲ್ಟರ್ ಮಾಡ್ತಾ ಇದೀವಿ, ಎಲ್ಲ ನ್ಯಾರೋ ಮಾಡ್ತಾ ಇದೀವಿ. ಅದಕ್ಕೆ ಅವ್ರು ಈ ತರ ಸೆಟ್ಟಿಂಗ್ಸ್ ಇಟ್ಕೊಂಡಿರೋದು. ನೀವು ಜಸ್ಟ್ ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ ಅಂತ ಕೊಟ್ಬಿಡಿ ಅಷ್ಟೇ. ಅಲ್ಲಿ ಕೆಳಗಡೆ ಶೋ ಮೋರ್ ಆಪ್ಷನ್ ಅದಲ್ಲ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಇವಾಗ ಕಂಟೆಂಟ್ ಇನ್ ಆಡ್ ಕಂಟೆಂಟ್ಸ್, ಆಡಿಯನ್ಸ್ ನೆಟ್ವರ್ಕ್ ಆಡ್ಸ್, ಇದೆಲ್ಲ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಲೀವ್ ದಿಸ್, ಗೋ ಟು ದ ನೆಕ್ಸ್ಟ್. ಇಂಪಾರ್ಟೆಂಟ್ ಮಾತ್ರ ಯಾಕಂದ್ರೆ ನೀವು ಫಸ್ಟ್ ಟೈಮ್ ಕ್ಯಾಂಪೇನ್ ಅಂತ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಾನು ಬರೀ ಇಂಪಾರ್ಟೆಂಟ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಮಿಕ್ಕಿದ ಅಡ್ವಾನ್ಸ್ ಟಾಪಿಕ್ಸ್ ಎಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ತೋರಿಸ್ತೀನಿ. ಓಕೆ, ಇಲ್ಲಿ ಅದೇ ತರ ಡೇಟ್ ಕೊಡಿ. ನೋಡಿ, ಲಾಸ್ಟ್ ಟೈಮ್ ನೀವು ಅವೇರ್ನೆಸ್ ಆಡ್ ಸೆಟ್ ಅಲ್ಲಿ ಡೇಟೇ ಕೊಟ್ಟಿಲ್ಲ. ಕ್ಲಿಯರ್ ಆಗಿ ಇದ್ರಕ್ಕೂ ಡೇಟ್ ಕೊಡಿ.
ವೇಟ್ ಇವಾಗ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನ್ಯೂ ಅವೇರ್ನೆಸ್ ಆಡ್ ಸೆಟ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಮೇಲೆ sir. ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಕ್ಲಿಕ್ ಮಾಡಿ ಮೇಲೆ ಹಾ ಮೇಲೆ ಸೆಕೆಂಡ್ ಒನ್ ಅವೇರ್ನೆಸ್ ಆಡ್ ಸೆಟ್ ಅಂತ ಇದೆ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿ ಕೊಡಿ, ನೇಮ್ ಕೊಡಿ ಫಸ್ಟ್. ಓಕೆ, ಇವಾಗ ಮತ್ತೆ ಆಡ್ಗೆ ಬನ್ನಿ. ಪಾರ್ಟ್ನರ್ಶಿಪ್ ಆಡ್ ಹಂಗಂದ್ರೆ ಏನಂತ ನೀವೇ ಓದಿ ಫಸ್ಟ್ ಅದನ್ನ. ರನ್ ಆಡ್ ವಿತ್ ಕ್ರಿಯೇಟರ್ಸ್ ಬ್ರಾಂಡ್ ಅಂಡ್ ಅದರ್ ಬಿಸ್ನೆಸ್. ಬೇರೆಯೊಬ್ರೆಲ್ಲ ಆಡ್ ರನ್ ಮಾಡ್ತಾರಲ್ಲ ಇದೇ ತರ, ಅವ್ರು ಎಲ್ಲೆಲ್ಲ ಆಡ್ ರನ್ ಮಾಡ್ತಾರೋ ಅಲ್ಲಿ ನಿಮ್ ಆಡ್ ತೋರಿಸ್ತಾರ ಅಷ್ಟೇ. ಇದಕ್ಕೆ ಇನ್ನ ಬೇರೆ ಡೆಫಿನೇಷನ್ ಇದೆ, ನಾನು ಹೇಳ್ತೀನಿ. ನೆಕ್ಸ್ಟ್ ಬನ್ನಿ. ಐಡೆಂಟಿಟಿ ನಿಮ್ದು ಆಲ್ರೆಡಿ ಫೇಸ್ಬುಕ್ ಪೇಜ್ ಸೆಲೆಕ್ಟ್ ಆಗಿದೆ SN ಡಿಜಿಟಲ್ ಮಾರ್ಕೆಟಿಂಗ್ ಅಂತ, ಇನ್ಸ್ಟಾಗ್ರಾಮ್ ಅಕೌಂಟ್ SN ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದೆ. ಓಕೆ, ಡೌನ್ ಬನ್ನಿ. ಥ್ರೆಡ್ ಕೂಡ ಸೆಲೆಕ್ಟ್ ಆಗಿದೆ, ಹಂಗೆ ಡೌನ್ ಬನ್ನಿ. ನೀವು ಯಾವ ಪೇಜ್ಗೆ ಆಡ್ ರನ್ ಮಾಡ್ತಿದ್ರು ಅದೆಲ್ಲ ಸೆಲೆಕ್ಟ್ ಆಗಿದೆ, ಬಿಟ್ಬಿಡಿ, ಹಂಗೆ ಬಿಟ್ಬಿಡಿ. ನೆಕ್ಸ್ಟ್ ಬನ್ನಿ, ಕೆಳಗಡೆ ಬನ್ನಿ. ಇವಾಗ ಕ್ರಿಯೇಟ್ ಆಡ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಯೂಸ್ ಎಕ್ಸಿಸ್ಟಿಂಗ್ ಕಂಟೆಂಟ್ ಅಂದ್ರೆ ಆಲ್ರೆಡಿ ನೀವು ಪೋಸ್ಟ್ ಮಾಡಿದಿರಲ್ವಾ, ವೆಯ್ಟ್ ನೀವು ಪಾಡಿ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ, ಅದು ಸೆಲೆಕ್ಟ್ ಮಾಡಿ. ಯಾವ್ದು ಕೇಳಿ ನೀವು ಆಡ್ ಕ್ರಿಯೇಟಿವ್ ಅಲ್ಲಿ ಹೋಗಿ ಆಡ್ ಕ್ರಿಯೇಟಿವ್ ಹೋಗಿ. ಓಕೆ, ಸೆಲೆಕ್ಟ್ ಮಾಡಿದ್ದೀರಾ ಏನಾದ್ರು? ಇಲ್ಲ, ಮೇಲ್ ಹೋಗಿ, ಸ್ವಲ್ಪ ಮೇಲ್ ಹೋಗಿ, ಏನೇನು ಆಪ್ಷನ್ ಇದೆ ಅಂತ ಫಸ್ಟ್ ಇನ್ನ ಮೇಲ್ ಹೋಗಿ, ಇನ್ನ ಮೇಲೆ ಸಿಂಗಲ್ ಇಮೇಜ್, ಅದಕ್ಕೆ ಮೇಲೆ ಹೋಗಿ. ಕ್ರಿಯೇಟ್ ಆಡ್. ಇಲ್ಲ, ಕ್ರಿಯೇಟ್ ಆಡ್ ಅಂತದಲ್ಲ, ಅಲ್ಲಿ ಹೋಗಿ. ಅಷ್ಟೇ. ಇಲ್ಲ, ಕೆಳಗಡೆ ಬನ್ನಿ ಶ್ರುತಿ, ಸ್ವಲ್ಪ ಸ್ಲೋ ಆಗಿ ಡೌನ್ ಬನ್ನಿ. ಮಾಡಿದ್ದೀನಿ, ನಿಮಗೆ ಅದು ರಿಫ್ಲೆಕ್ಟ್ ಆಗ್ತಿಲ್ಲ ಅನ್ಸುತ್ತೆ. ಕ್ರಿಯೇಟ್ ಆಡ್ ಯೂಸ್ ಎಕ್ಸಿಸ್ಟಿಂಗ್ ಕಂಟೆಂಟ್. ಇಲ್ಲಿ ಏನೇನಂದ್ರೆ ಕ್ರಿಯೇಟ್ ಆಡ್ ಅಂದ್ರೆ ಜಸ್ಟ್ ಇದು ಸೆಲೆಕ್ಟ್ ಮಾಡಿ ನೀವು ಇದು ಮಾಡ್ಬೋದು. ಯೂಸ್ ಎಕ್ಸಿಸ್ಟಿಂಗ್ ಕಂಟೆಂಟ್ ಅಂದ್ರೆ ಆಲ್ರೆಡಿ ನೀವು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಿರಲ್ವಾ, ಅದನ್ನ ಯೂಸ್ ಮಾಡ್ಕೋಬಹುದು. ಯೂಸ್ ಕ್ರಿಯೇಟಿವ್ ಆಪ್ ಮಾಡಿಸ್ಬೇಕಂದ್ರೆ ಇವಾಗ ಅವ್ರ ಹತ್ರ ಇಮೇಜಸ್ ಎಲ್ಲ ಇದೆ, ಅದು ಯೂಸ್ ಮಾಡ್ಕೋಬಹುದು. ಸೊ ಕ್ರಿಯೇಟ್ ಆಡ್ ಅಂತ ಕೊಟ್ಟಿದ್ದೀರಲ್ವಾ, ಅದು ಹಂಗೆ ಬಿಟ್ಬಿಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ, ಸ್ಲೋ ಆಗಿ ಬನ್ನಿ. ಇವಾಗ ಸಿಂಗಲ್ ಇಮೇಜಾ, ಇಲ್ಲ ವಿಡಿಯೋನಾ, ಇಲ್ಲ ಕರಾಸೋಲ್ ಅಂತ ಇದೆ. ಓಕೆನಾ? ಕರಾಸೋಲ್ ಅಂದ್ರೆ ಮಲ್ಟಿಪಲ್ ಫೋಟೋಸ್, ಸಿಂಗಲ್ ಇಮೇಜ್ ಇದ್ರೆ ಸಿಂಗಲ್ ಇಮೇಜ್, ವಿಡಿಯೋ ಅಂದ್ರೆ ವಿಡಿಯೋ ಫಾರ್ಮೆಟ್. ಫಸ್ಟ್ ಟೈಮ್ ನೀವು ಕ್ಯಾಂಪೇನ್ ಮಾಡ್ತಾ ಇದೀರಲ್ವ, ಸಿಂಗಲ್ ಇಮೇಜ್ ಸೆಲೆಕ್ಟ್ ಮಾಡಿ. ಮತ್ತೆ ಮಲ್ಟಿ ಅಡ್ವರ್ಟೈಸರ್ ಆಡ್. ಯುವರ್ ಆಡ್ ಕ್ಯಾನ್ ಅಪಿಯರ್ ವಿತ್ ಅದರ್ಸ್ ಇನ್ ದ ಸೇಮ್ ಆಡ್ ಯೂನಿಟ್ ಟು ಹೆಲ್ಪ್ ಪ್ರಮೋಟ್ ಡಿಸ್ಕವರಬಿಲಿಟಿ. ಇದು ಅಂದ್ರೆ ಏನಂದ್ರೆ, ಅಲ್ಲಿ ಫೇಸ್ಬುಕ್ ಇದೆಲ್ಲ, ಅಲ್ಲಿ ಹೋಗಿ ಫೇಸ್ಬುಕ್ ಇನ್ನೊಂದು ಟ್ಯಾಬ್ ಓಪನ್ ಮಾಡಿದ್ರಲ್ಲ, ಅದು ಅಲ್ಲಿ ಹೋಗಿ. ಇದು ಸೆಲೆಕ್ಟ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ನೋಡಿ, ಒಂದು ಟೈಗರ್ ಇಮೇಜ್ ಇದೆಯಾ, ಸ್ಪಾನ್ಸರ್ಡ್ ಅಂದ್ರೆ ರೈಟ್ ಸೈಡ್, ಫುಲ್ ರೈಟ್ ಸೈಡ್ ಅಲ್ಲಿ ನೋಡಿ, ರೆಡ್ ಕಲರ್ ಆಕ್ರೋಬಾಟ್ ಇದೆಯಾ, ಇಲ್ಲಿ ನಿಮ್ ಅಡ್ವರ್ಟೈಸ್ಮೆಂಟ್ ನಿಮ್ ಕಾಂಪಿಟೇಟರ್ಸ್ ಯಾರು ರನ್ ಮಾಡಿದ್ರೆ ನಿಮ್ಮ ಆಡ್ ತೋರಿಸ್ತಾರೆ, ಅಷ್ಟೇ ಮೀನಿಂಗ್ ಇದಕ್ಕೆ. ಓಕೆ, ಮತ್ತೆ ಅದಕ್ಕೆ ಹೋಗಿ. ಇವಾಗ ಇಲ್ಲಿ ಏನೇನು ಆಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಏನೇನಿದೆ? ಆಡ್ ನಾವು ಕೊಟ್ಟಿದೀವಿ, ಅದು ಕ್ಲಿಕ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಮೆಸೆಂಜರ್, ಇನ್ಸ್ಟಾಗ್ರಾಮ್ ಮೆಸೇಜಸ್, ವಾಟ್ಸಪ್ ಅಕೌಂಟ್ ಅಂದ್ರೆ ನಿಮ್ ಬಿಸ್ನೆಸ್ ಅಕೌಂಟ್ ಇದ್ರೆ ನಾವು ಕನೆಕ್ಟ್ ಮಾಡ್ಕೋಬಹುದು. ಒನ್ಸ್ ನಿಮ್ಗೆ ಬಿಸ್ನೆಸ್ ಅಕೌಂಟ್ ಇದ್ರೆ ಹೇಳಿ, ನಾವು ಕನೆಕ್ಟ್ ಮಾಡೋಣ. ಇವಾಗ ಬೇಡ, ಜಸ್ಟ್ ಮೆಸೆಂಜರ್ ಯಾರಾದ್ರೂ ನಿಮ್ಮ ಆಡ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಓಕೆನಾ? ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ಯುವರ್ ವಿಡಿಯೋ. ಓಕೆನಾ? ಓಕೆ, ಇವಾಗ ಕಾಲ್ ಆಪ್ಷನ್ ಇದೆ, ವೆಬ್ಸೈಟ್ ಆಪ್ಷನ್ ಇದೆ, ಮೇಲೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಡೋಂಟ್ ಸೆಲೆಕ್ಟ್ ಎನಿಥಿಂಗ್, ಹಾಗೆ ಬಿಟ್ಬಿಡಿ. ವೆಬ್ಸೈಟ್ಗೆ ಬೇರೆ ಆಪ್ಷನ್ ಇದೆ, ಕಾಲ್ಗೆ ಬೇರೆ ಆಪ್ಷನ್ ಇದೆ. ಓಕೆ, ಜಸ್ಟ್ ಗೋ ಡೌನ್. ಆಡ್ ಕ್ರಿಯೇಟಿವ್, ಇವಾಗ ಇಮೇಜ್ ಯಾವ್ದನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ. ಎಡಿಟ್ ಇದೆಲ್ಲ, ಅದನ್ನ ಸೆಲೆಕ್ಟ್ ಮಾಡಿ. ಎಡಿಟ್ ಮೀಡಿಯಾ ಅಂತ ಕೊಡಿ.
ಇವಾಗ ಯಾವ ಇಮೇಜ್ ನೀವು ಸೆಲೆಕ್ಟ್ ಮಾಡಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ಅಕೌಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾ, ಮೇಲೆ ಇದೆ ನೋಡಿ ಆಲ್ ಅಕೌಂಟ್, ಬಿಸ್ನೆಸ್, ಇನ್ಸ್ಟಾಗ್ರಾಮ್ ಪೇಜ್, ಮತ್ತೆ ಅಪ್ಲೋಡ್ ಅಂತ ರೈಟ್ ಸೈಡ್ ಇದೆ ನೋಡಿ. ನೀವು ಅಪ್ಲೋಡು ಮಾಡ್ಬೋದು. ನಿಮ್ಮ ಹತ್ರ ಏನಾದ್ರೂ ಇಮೇಜ್ ಇದ್ರೆ, ವಿಡಿಯೋ ಇದ್ರೆ ಅಪ್ಲೋಡ್ ಮಾಡಿ. ಲ್ಯಾಪ್ಟಾಪ್ ಯಾವ್ದು ಇಲ್ಲ, ಇದೊಂದೇ ಇರೋದು. ಅಪ್ಲೋಡ್ ಅಂದ್ರೆ ಯಾವ್ದೋ ಒಂದು ಇಮೇಜ್ ಕೊಡಿ ನೀವು. ಸೇವ್ ಓದಂಗಿದೆ. ಯಾವ್ದೋ ಒಂದು ಕೊಡಿ, ಡಮ್ಮಿ ಇಮೇಜ್ ಕೂಡ ಕೊಡಿ, ಪರವಾಗಿಲ್ಲ. ಹಾ, ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇವಾಗ ಇಲ್ಲಿ ಒರಿಜಿನಲ್ ಓಕೆ, ಅಲ್ಲಿ ಕ್ರಾಪ್ ಅಂತ ಕೊಟ್ಟು ನೀವು ಕ್ರಾಪು ಮಾಡ್ಬೋದು. ಕ್ರಾಪ್ ಟ್ರೈ ಮಾಡಿ ಬೇಗ ಬೇಗ. ಇಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಕ್ರಾಪ್ ಮಾಡ್ಕೋಬಹುದು. ಓಕೆ, ಓಕೆ, ಡನ್, ಅಪ್ಲೈ. ಬಟ್ ಇವಾಗ ಹೆಂಗೆ ಕ್ರಾಪ್ ಮಾಡೋದು ಇವಾಗ ನೋಡಿ, ಒಂದೊಂದು ಕ್ಯಾಂಪೇನ್ ಒಂದೊಂದು ಲರ್ನ್ ಮಾಡ್ಬೋದು. ಈ ಕ್ಯಾಂಪೇನ್ ಅಲ್ಲಿ ಈ ತರ ಲರ್ನ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಂಪೇನ್ ಸ್ಲೋ ಆಗಿ ಇಂಪ್ರೂವ್ ಆಗ್ತೀರಾ. ಓಕೆ, ಒಂದೊಂದು ಕ್ಯಾಂಪೇನ್ ಕ್ರಾಪ್ ಮಾಡಿ. ಇದನ್ನು ಕ್ರಾಪ್. ಇವಾಗ ಎಲ್ಲಾದ್ರೂ ಒಂದ್ ಕಡೆ ಡ್ರ್ಯಾಗ್ ಮಾಡಿ. ನೀವು SEO ಡ್ರ್ಯಾಗ್ ಮಾಡಿ. ವೆಬ್ಸೈಟ್ ಅಲ್ಲಿ SEO ಇದೆ ಅಲ್ವಾ, ಅದನ್ನೇ ಡ್ರ್ಯಾಗ್ ಮಾಡಿ ಅಷ್ಟೇ. ಅಪ್ಲೈ. ನೆಕ್ಸ್ಟ್. ಬಟ್ ನೀವು ಬೇರೆ ರೀಪ್ಲೇಸ್ ಮಾಡ್ಬೋದು. ಅಲ್ಲೇ ಆಪ್ಷನ್ ಇದೆ ಶ್ರುತಿ, ನೀವು ಬೇರೆ ರೀಪ್ಲೇಸ್ ಮಾಡ್ಬೋದು, ಬೇರೆ ಬೇರೆ. ಓಕೆನಾ, ಅಪ್ಲೈ ಕೊಡಿ. ಓಕೆ ಸರ್. ನೆಕ್ಸ್ಟ್. ಇವಾಗ ಪ್ರೈಮರಿ ಟೆಕ್ಸ್ಟ್ ಅಲ್ಲಿ ಏನಾದ್ರು ಒಂದು ಕೊಡಿ. ಪ್ರೈಮರಿ ಟೆಕ್ಸ್ಟ್, ಡಿಜಿಟಲ್ ಮಾರ್ಕೆಟಿಂಗ್, ಫ್ರೀಲಾನ್ಸ್, ಹೆಲ್ಪಿಂಗ್ ಬಿಸ್ನೆಸ್. ಓಕೆ, ಆಡ್ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇನ್ನೊಂದು ನೀವು ಅದೇ ತರನೇ ಕೊಡ್ಬೋದು. ನೀವು ಚಾಟ್ GPT ಕೂಡ ಯೂಸ್ ಮಾಡಿ, ನೋ ಇಶ್ಯೂ. ಬಟ್ ಇವಾಗ ಬೇಡ. ಓಕೆ, ನೆಕ್ಸ್ಟ್. add a destination. If your destination, you can send people immediately after they tap or click add to your website, full screen experience or call. ನನಗೆ ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ ಇದು. ಇಫ್ ಯು ಡೋಂಟ್, ದೇ ವಿಲ್ ಸೆಂಡ್ ಟು ಫೇಸ್ಬುಕ್ ಪೇಜ್ ಆರ್ ಇನ್ಸ್ಟಾಗ್ರಾಮ್ ಪೇಜ್. ಇದು ಬೇಕಾದ್ರೆ ನೀವು ಆಡ್ ಮಾಡ್ಬೋದು, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆ, ಹೆಡ್ಲೈನ್ ಚಾಟ್ ವಿತ್ ಅಸ್ ಅಂತ ಇದೆ, ಅದರಲ್ಲಿ ನೀವು ಏನಾದ್ರೂ ಕಸ್ಟಮೈಸ್ ಕೂಡ ಕೊಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಆ ತರ ಕೂಡ ಕೊಡ್ಬೋದು. ಅದು ರಿಮೂವ್ ಮಾಡಿ. ಓಕೆ, ರಿಮೂವ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಮ್ಗೆ ಇನ್ಪುಟ್ಸ್ ಯಾವುದು ಇಲ್ಲ. ಓಕೆ, ಸೊ ಬರೀ ಪ್ರೈಮರಿ ಟೆಕ್ಸ್ಟ್ ಮಾತ್ರ ಕೊಡ್ಬೋದು. ಬಟ್ ನೀವು ಒಂದು ಆಡ್ ರನ್ ಮಾಡ್ಬೇಕಂದ್ರೆ ಖಂಡಿತ ಪ್ರೈಮರಿ ಟೆಕ್ಸ್ಟ್, ಡಿಸ್ಕ್ರಿಪ್ಷನ್, ಹೆಡ್ಲೈನ್ ಇದೆಲ್ಲ ಕೊಡ್ಬೇಕು. ಅದು ಮತ್ತೆ ಸೆಲೆಕ್ಟ್ ಮಾಡಿ ಆಪ್ಷನ್. ಓಕೆ, ಇವಾಗ ಹೆಡ್ಲೈನ್ ಕೊಡಿ. ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸರ್ ಅಂತಾನೆ ಕೊಡಿ, ಸಿಂಪಲ್ ಆಗಿ ಕೊಡಿ, ಅಂತ ಸ್ಮಾಲ್ ಆಗಿ. ಫ್ರೀಲಾನ್ಸರ್ ಇನ್ ಬ್ಯಾಂಗ್ಳೂರ್ ಅಂತ ಕೂಡ ಕೊಡಿ. ಸ್ಪೆಲ್ಲಿಂಗ್ ರಾಂಗ್ ಇದೆ, ಮಾರ್ಕೆಟಿಂಗ್. ಅಷ್ಟೇ, ತುಂಬಾ ಸಿಂಪಲ್ ಆಗಿ ಇರ್ಲಿ ಇದು. ಓಕೆನಾ, ಯಾಕಂದ್ರೆ ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂತ ಈ ತರ ಕೊಡ್ತಾ ಇದೀವಿ ಅಷ್ಟೇ. ಇನ್ನೊಂದು ಆಡ್ ಹೆಡ್ಲೈನ್ ಆಪ್ಷನ್ ಕೊಡಿ. SEO ಸರ್ವಿಸಸ್ ಬ್ಯಾಂಗ್ಳೂರ್ ಅಂತ ಕೊಡಿ. ಅದು ಕ್ಯಾಪ್ಸ್ ಮಾಡಿ. ಓಕೆ, ಡನ್ ಕೊಡಿ. ಪರವಾಗಿಲ್ಲ, ಡನ್ ಕೊಡಿ. ದಟ್ಸ್ ಓಕೆ. ಓಕೆ, ಇವಾಗ ಅಪ್ಲೈ ಆಗಿದೆ. ಓಕೆ, ನೆಕ್ಸ್ಟ್ ಕೆಳಗಡೆ ಬನ್ನಿ. ಆಡ್ ಮ್ಯೂಸಿಕ್, ಅವರೇ ಆಟೋಮೆಟಿಕ್ ಆಗಿ ಆಡ್ಗೆ ಮ್ಯೂಸಿಕ್ ಆಡ್ ಮಾಡ್ತಾರೆ. ಪ್ರೈಮರಿ ಟೆಕ್ಸ್ಟ್ ಆಲ್ರೆಡಿ ಕೊಟ್ಟಿದೀವಿ. ಡೌನ್ ಬನ್ನಿ. ಆಡ್ ಅ ಡೆಸ್ಟಿನೇಷನ್. ವೆಯ್ಟ್. ಇಫ್ ಡೆಸ್ಟಿನೇಷನ್ ಕೊಟ್ಟಿದೀವಿ, ಹೆಡ್ಲೈನ್ ಕೊಟ್ಟಿದೀವಿ, ಕೆಳಗಡೆ ಬನ್ನಿ. ಸೊ ಇಲ್ಲಿ ಕ್ರಿಯೇಟಿವ್ ಟೆಸ್ಟಿಂಗ್ ಕೊಡ್ಬೋದು. ಕಂಪೇರ್ ಇವಾಗ ಹೆಂಗಂದ್ರೆ, ಇವಾಗ ಒಂದು ಇಮೇಜ್ ಕೊಟ್ಟಿದೀವಲ್ವಾ, ಅದೇ ತರ ಅಪ್ ಟು 5 ವರೆಗೂ ನೀವು ಕ್ರಿಯೇಟಿವ್ ಟೆಸ್ಟ್ ಕೊಡ್ಬೋದು. ಸೊ ಯಾವ್ದು ಬೆಟರ್ ಆಗಿದೆಯೋ ನೀವು ಟೆಸ್ಟ್ ಮಾಡ್ಕೋಬಹುದು. ಓಕೆ, ಇದೆಲ್ಲ ನೆಕ್ಸ್ಟ್ ಮಾಡೋಣ. ಕೆಳಗಡೆ ಬನ್ನಿ. ಓಕೆ, ಗ್ರೀಟಿಂಗ್ಸ್ ಎಲ್ಲ ಆಮೇಲೆ ನೋಡೋಣ. ಕೆಳಗಡೆ ಬನ್ನಿ. ಟ್ರ್ಯಾಕಿಂಗ್, ಇದು ಪಿಕ್ಸೆಲ್ ಎಲ್ಲ ಬರುತ್ತೆ ಇದರಲ್ಲಿ. ಇದು ಒಂದು ಸಪ್ರೇಟ್ ಕ್ಲಾಸೇ ನಾನು ಮಾಡ್ತೀನಿ. ಪಿಕ್ಸೆಲ್ ಅಂದ್ರೆ ಏನು ಇದೆಲ್ಲ ಕ್ಲಾಸ್ ಮಾಡ್ತೀನಿ. ಓಕೆ, ಇವಾಗ ಒಂದು ಬೇಸಿಕ್ ಕ್ಯಾಂಪೇನ್ ಮಾಡಿದೀವಿ. ಅಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಕ್ರೋಲ್ ಅಪ್ ಮಾಡಿ, ಪ್ರಿವ್ಯೂ ಅಂತ ಇದೆ ನೋಡಿ. ಆಡ್ ಪ್ರಿವ್ಯೂ, ಮತ್ತೆ ಏನೇನಿದೆ ನೋಡಿ, ರಿವ್ಯೂ ಇದೆ ಅಂತ ನೋಡಿ, ಎಡಿಟ್ ಪಕ್ಕದಲ್ಲಿ ಮೇಲೆ. ರಿವ್ಯೂ ಕೊಡಿ.
ಸೊ ಒಂದು ರಿವ್ಯೂ ಅಂದ್ರೆ ಇಲ್ಲಿ ಎಲ್ಲ ನೋಡ್ಬೋದು ನೀವು, ಒಂದು ಆಡ್ ಪ್ರಿವ್ಯೂ ಎಲ್ಲ ನೋಡ್ಬೋದು. ಲೋಡ್ ಆಗ್ತದೆ, ವೇಟ್ ಮಾಡಿ. ನೀವು ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ರೆ ಅದೆಲ್ಲ ಇರುತ್ತೆ. ಓಕೆ, ಮತ್ತೆ ನಿಮ್ ಡೌನ್ ಬನ್ನಿ. ಇಲ್ಲಿ ನೀವು ಅಲ್ಲಿ ಆಪ್ಷನ್ ಇದೆ ನೋಡಿ, ಮೊಬೈಲ್ ಆಪ್ಷನ್ಸ್ ಮತ್ತೆ ಎಲ್ಲ ಆಪ್ಷನ್ಸ್ ಇದೆ. ನೀವು ಇದೆಲ್ಲ ಚೆಕ್ ಮಾಡ್ಕೊಂಡು ಕೂಡ ಮತ್ತೆ ನೀವು ರೀ ಎಡಿಟಿಂಗ್ ಮಾಡ್ಕೋಬಹುದು. ಸೊ ಒನ್ಸ್ ನೀವು ಪಬ್ಲಿಷ್ ಕೊಟ್ರೇನೆ ಪಬ್ಲಿಷ್ ಆಗುತ್ತೆ, ಇಲ್ಲಾಂದ್ರೆ ಪಬ್ಲಿಷ್ ಆಗಲ್ಲ. ಓಕೆ, ಓಕೆ, ನಿಮ್ಮ ಆಡ್ ಹಿಂಗೆ ಇರುತ್ತೆ. ಜಸ್ಟ್ ಅದನ್ನ ಚಾಟ್ ಮೆಸೇಜರ್ ಅಂತ ಕೊಟ್ರೆ ನಿಮ್ಗೆ ಚಾಟ್ ಮಾಡ್ತಾರೆ, ದಟ್ಸ್ ಇಟ್. ಓಕೆ, ಇವಾಗ ಮತ್ತೆ ಎಡಿಟ್ ಅಂತ ಇದೆಯಲ್ಲ ಮೇಲೆ, ಎಡಿಟ್ ಅಂತ ಕೊಡಿ. ಮೇಲೆ ನೋಡಿ, ರಿವ್ಯೂ ಪಕ್ಕದಲ್ಲಿ ಎಡಿಟ್ ಅಂತ ಇದೆ ನೋಡಿ. ಕೊಟ್ಟೆ ಇಲ್ಲ, ನೀವು ಇನ್ನ ಎಡಿಟ್ ಅಂತ ಕೊಟ್ಟಿಲ್ಲ ಅಲ್ಲಿ. ಇವಾಗ ಎಡಿಟ್ ಅಂತ ಕೊಟ್ಟೆ ಸರ್. ಇಲ್ಲ ಎಡಿಟ್ ಅಂತ ಕೊಟ್ಟಿದ ತಕ್ಷಣ ಇವಾಗ ಆಟೋಮೆಟಿಕ್ ಆಗಿ ಈ ಪೇಜಿಗೆ ಬರುತ್ತೆ ನೋಡಿ. ಇವಾಗ ಇದೊಂದು ಬೇಸಿಕ್ ಕ್ಯಾಂಪೇನ್, ಫಸ್ಟ್ ಟೈಮ್ ನೀವು ಮೆಟಾನ ಕ್ಯಾಂಪೇನ್ ರನ್ ಮಾಡ್ತಾ ಇದ್ದೀರಾ. ಬಟ್ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ, ನಾನು ನೆಕ್ಸ್ಟ್ ಕ್ಯಾಂಪೇನ್ ಅಲ್ಲಿ ಹೇಳ್ತೀನಿ. ಓಕೆ, ತುಂಬಾ ಆಪ್ಷನ್ಸ್ ಇದೆ, ಪಿಕ್ಸೆಲ್ ಇದೆ, ಇನ್ನೂ ತುಂಬಾ ಇದೆ. ಸೊ ಇವಾಗ ಪಬ್ಲಿಷ್ ಕೊಡಿ. ಪಬ್ಲಿಷ್ ಕೊಟ್ಟಿದ ತಕ್ಷಣ ಒಂದು 15 minutes to 1 hour ಅಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ, ಯುವರ್ ಕ್ಯಾಂಪೇನ್ ಇಸ್ ಪಬ್ಲಿಷ್ಡ್ ಅಂತ. ನಿಮ್ಮ ಹತ್ರ ನಿಮ್ಮ ಅಮೌಂಟ್ ಅಲ್ಲಿ 500 rupees ಇದ್ರೆ ಇಮಿಡಿಯೇಟ್ ಆಗಿ ಆಡ್ ರನ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದು ಯಾಕೆ ಕೇಳ್ತಾ ಇದಾರೆ ಅಂದ್ರೆ, ಇನ್ನ ಅಮೌಂಟ್ ಪೇ ಮಾಡಿಲ್ಲ, ಅದಕ್ಕೆ. ಕ್ಲೋಸ್ ಮಾಡ್ಬಿಡಿ ಇದನ್ನ, ಕ್ಲೋಸ್. ಬಟ್ ಪಬ್ಲಿಷ್ ಕೊಟ್ರೆ ಅದೇ ಬರ್ತಿದೆ. ಇಲ್ಲ, ವೆಯ್ಟ್, ಕ್ಲೋಸ್ ಮಾಡಿ. ಪಬ್ಲಿಷ್ ಕೊಟ್ರೆ ಅದನ್ನೇ ಬರುತ್ತೆ, ಕ್ಲೋಸ್ ಮಾಡಿ. ಇವಾಗ ಒಂದೇ ನಿಮಿಷ ಇರಿ. ಇದು ಆಟೋಮೆಟಿಕ್ ಆಗಿ ಡ್ರಾಫ್ಟ್ಗೆ ಹೋಗುತ್ತೆ. ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಇಂಟು ಮಾರ್ಕ್ ಇದೆಯಾ, ಅವೇರ್ನೆಸ್ ಕ್ಯಾಂಪೇನ್, ಅವೇರ್ನೆಸ್ ಆಡ್ ಸೆಟ್, ಅವೇರ್ನೆಸ್ ಆಡ್ ಅಂತ ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಇಂಟು ಮಾರ್ಕ್ ಇದೆಯಾ? ಇಲ್ಲ. ಅದೇ ಕ್ಲಿಕ್ ಮಾಡಿ. ಪಬ್ಲಿಷ್ ಇಲ್ಲ, ಇಲ್ಲಿ ನೋಡಿ, ಪಬ್ಲಿಷ್ ಡ್ರಾಫ್ಟ್ ಐಟಮ್ಸ್, ಇದು ಡ್ರಾಫ್ಟ್ ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಕೊಡಿ. ಇದು ಡ್ರಾಫ್ಟ್ ಅಷ್ಟೇ, ಪಬ್ಲಿಷ್ ಆಗಲ್ಲ. ಇಲ್ಲ, ಮತ್ತೆ ಹಿಂಗೆ ಬರ್ತದೆ. ಓಕೆ, ಕ್ಲೋಸ್ ಮಾಡಿ. ಕ್ಲೋಸ್. ಅಷ್ಟೇ, ಬಿಡಿ. ಇವಾಗ ಒಂದು ಕ್ಯಾಂಪೇನ್ ನೀವು ಮಾಡಿದ್ದೀರಾ. ಓಕೆನಾ? ಇಲ್ಲಿ ನಮ್ದು ಯಾರಿದ್ದಾರೆ? ಓಕೆ, ಮೀನಾ, ಶ್ರುತಿ ಇಬ್ರು ಇದ್ದಾರೆ. ಸರಿ, ತ್ರಿವೇಣಿ ನಿಮ್ಗೆ ಅರ್ಥ ಆಯ್ತಾ? ಸರ್ ಅರ್ಥ ಆಯ್ತು, ಮಿಡ್ಲ್ ಇಂದ ಬಂದೆ ನಾನು. ಅದೇ ಕ್ಯಾಂಪೇನ್ ನಾನು ಅದೇ 9 o'clock ಮುಗಿಸ್ಬೇಕು ಇವತ್ತು, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಎನಿವೆ ಇದು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ ಈ ವಿಡಿಯೋಸ್. ನಾಳೆ ಒಂದಿನ ರಜಾ ಇದೆ ಅಲ್ವಾ? ನಾಳೆ ಒಂದಿನ ರಜಾ ಇದೆ ಅಲ್ವಾ? ಕುತ್ಕೊಂಡು ನೋಡಿ ಏನ್ ಹೇಳಿದೀನಿ ಅಂತ. ಇದು ಬೇಸಿಕ್ ಲೆವೆಲ್ ಕ್ಯಾಂಪೇನ್ ಮಾಡಿದೀನಿ ಅಷ್ಟೇ. ಸರಿನಾ? ಇನ್ನ ಅಡ್ವಾನ್ಸ್ ಲೆವೆಲ್ ಕ್ಯಾಂಪೇನ್ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಮಾಡೋಣ. மீனா, உங்களுக்கு புரிஞ்சுதுங்களா? மீனா, உங்களுக்கு புரிஞ்சுதுங்களா? ಓಕೆ, ಶ್ರುತಿ ನಿಮ್ಗೆ ಅರ್ಥ ಆಯ್ತಲ್ವಾ ಇವಾಗ? ಇನ್ನ ತುಂಬಾ ಇದೆ ಶ್ರುತಿ, ಇದು ಇನ್ನ ಇದರಲ್ಲಿ